ಜನನಿ ಶಾರದಾ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇದಯೋಶ್ವ ಪ್ರಣಮಾಮಿ ಭೂಮಿ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಈ ಕಾಲೇಜಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ಮಧ್ಯಾಹ್ನದ ನಂತರ ಕ್ಲಾಸ್ ಮಾಡೋದು ಭಾಳ ಕಷ್ಟ. ನನಗೊಬ್ಬರು ಹಿರಿಯ ಮಿತ್ರರಿದ್ರು, ಅವ್ರು ಹೇಳೋದು, ಯಾಕೋ ಇವತ್ತಿನ ಕ್ಲಾಸ್ನಲ್ಲಿ ನನ್ನ ಪೆನ್ನು ಪದೇ ಪದೇ ಬಿದ್ದೋಗ್ತಾ ಇತ್ತು. ಹಂಗಂದ್ರೆ ಏನು ಅರ್ಥ ಗೊತ್ತಾಯ್ತಾ? ಬರ್ಕೊಳ್ತಾ ಇದ್ದೆ, ಪೆನ್ನು ಪದೇ ಪದೇ ಬಿದ್ದೋಗ್ತಾ ಇತ್ತು ಅಂತ ಅರ್ಥ ಮಾಡ್ಕೋಬೇಕು ಏನಾಗುತ್ತೆ. ನಂಗೆ ಗೊತ್ತಿದೆ, ಭಾಳ ಜನರ ಮೂಡ್ ಹಂಗಿರುತ್ತೆ ಮಧ್ಯಾಹ್ನ ಊಟದ ನಂತರ. ಅದಕ್ಕೆ ನಾನು ಮಧ್ಯಾಹ್ನ ಭಾಷಣ ಮಾಡ್ಲಿಕ್ಕೆ ಹೋದಾಗ ನಾನು ಊಟ ಕಡಿಮೆ ಮಾಡ್ತೀನಿ. ನನಗೆ ಈಗ ಯಾರನ್ನೇ ಊಟಕ್ಕೆ ಹೋಗಿದ್ದ ನಿಪ್ಪಾಣಿಗೆ ಸ್ವಲ್ಪ ಊಟ ಜಾಸ್ತಿ ಮಾಡಿ ಇರ್ತಿದ್ರು. ನಾನಂದ್ರೆ ನಾನು ಜಾಸ್ತಿ ಊಟ ಮಾಡಿದ್ರೆ ಮಕ್ಕಳಿಗೆ ಭಾಳ ಖುಷಿಯಾಗತ್ತೆ. ಮಾತಾಡಬೇಕಾದವರೇ ನಿದ್ದೆ ಮಾಡ್ತಿದ್ದಾರೆ, ಇನ್ನು ನಮ್ದೇನು ಕೆಲಸ ಅಂತ ಅನ್ಸುತ್ತೆ. ಎನಿಯೋ ಇವತ್ತು ನಾನು ನಿದ್ದೆ ಮಾಡುವಂಥ ಮೂಡ್ನಲ್ಲಿ ಇಲ್ಲ, ನಿಮಗೂ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಟಾಪಿಕ್ ಹಂಗಿದೆ, ಭಾರತದ ಬಗ್ಗೆ ಮಾತನಾಡಬೇಕು ಅಂತ ಇನ್ನೊಂಥರ ಹುಚ್ಚು ನನಗೆ. ನಾನು ನಿಮ್ಮ ಥರ ಕಾಲೇಜ್ನಲ್ಲಿ ಇದ್ದಾಗಿಂದಲೂ ಕೂಡ ನನ್ನನ್ನು ಹುಚ್ಚಿಗೆ ಎಬ್ಬಿಸಬಹುದಾಗಿದ್ದ ಏಕೈಕ ಸಂಗತಿ ಅದು ಭಾರತ ಅನ್ನೋದು ಮಾತ್ರ. ಹೀಗಾಗಿ ನಾನು ಭಾಷಣ ಶುರು ಮಾಡುವಾಗ ಹೇಳುವಂತ ಶ್ಲೋಕ ಯಾವುದು ಅಂತ ಕೇಳಿದ್ರೆ ಭಾರತ ಮಾತೆಯ ವರ್ಣನೆಯಂತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಹೇಳಿದ ಶ್ಲೋಕ. ಅವರು ಆರಂಭದಲ್ಲಿ ಸಂಸ್ಕೃತದಲ್ಲೇ ಕಾರ್ಯಕ್ರಮ ಆರಂಭ ಮಾಡಿದ್ರಿಂದ ನಾನು ಸ್ವಲ್ಪ ಸೇರಿಸ್ಬಿಡ್ತೀನಿ, ನಂದೇನು ನೆನಪು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ. ಎಷ್ಟು ಚೆನ್ನಾಗಿದೆ ಕೇಳಿ. ಯಾರು ರತ್ನಾಕರ ಅಂದ್ರೆ ಸಮುದ್ರ, ಸಮುದ್ರಗಳಿಂದಲೇ ಕಾಲು ತೊಳೆಯಲ್ಪಡುತ್ತಾಳೋ. ನಮ್ಮನೆಯಲ್ಲಿ ಕಾರ್ಪೊರೇಷನ್ ನಲ್ಲಿ ನೀರು ಬೇಕು, ಆದ್ರೆ ನನ್ನ ತಾಯಿ ಭಾರತಿ ಸಮುದ್ರಗಳಿಂದ ಕಾಲು ತೊಳೆಯಲ್ಪಡ್ತಾಳೆ ವ್ಯಾಲಿತಾ ಜಗತ್ನಲ್ಲಿ. ಎರಡನೇದು ಹಿಮಾಲಯ ಕಿರೀಟಿನಿ, ಹಿಮಾಲಯವೇ ಕಿರೀಟವಾಗಿ ಹಾಕೊಂಡಿದ್ದಾಳೆ. ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ, ಇವಳ ಹೊಟ್ಟೆಯಲ್ಲಿ ಕಲ್ಲಿದ್ದು ಹುಟ್ಟಲೇ ಇಲ್ಲ. ಬ್ರಹ್ಮರ್ಷಿಗಳು ರಾಜರ್ಷಿಗಳು ಅನ್ನೋ ತರದ ರತ್ನಗಳು ಹುಟ್ಟಿದ್ರು. ಇಂಥ ತಾಯಿಯನ್ನ ಒಂದೇ ಭಾರತ ಮಾತನ್ನು ನಾನು ನಮಸ್ಕಾರ ಮಾಡ್ತೀನಿ ಅನ್ನೋದು ಶ್ಲೋಕ. ಏನ್ ಚಂದ ನೋಡಿ ಇದು. ನಂಗೆ ಗೊತ್ತಿಲ್ಲ ಎಷ್ಟು ಜನ ಇವತ್ತಿನ ಪೀಳಿಗೆಯ ಜೆನ್ಸಿ ಹುಡುಗರು ನಗ್ನಮುನಿ ತರುಣ್ ಸಾಗರ್ ಹೆಸರು ಕೇಳಿದ್ದೀರೋ ಗೊತ್ತಿಲ್ಲ ನನಗೆ. ತರುಣ್ ಸಾಗರ್ ಹೆಸರು ಕೇಳಿದ್ದೀರಾ? ಇಲ್ಲಿ ಯಾರಾದ್ರೂ ಜೈನ್ ಇದ್ರೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ, ಬೇರೆಯವ್ರಿಗೂ ಗೊತ್ತಿರಬೇಕು. ನಾನೇ ಜೈನ್ ಅಲ್ಲ, ನನಗೆ ಗೊತ್ತಿದೆ ಅಂತಂದ್ರೆ ಬೇರೆಯವ್ರಿಗೂ ಗೊತ್ತಿರಬೇಕು. ಅದರಲ್ಲಿ ನಗ್ನಮುನಿ ತರುಣ್ ಸಾಗರ್ ಹತ್ರ ಒಂದ್ಸಲ ಒಬ್ಬ ತಂದೆ ತಾಯಿ ಬಂದು ಅವ್ರು ಕೇಳಿದ್ರು, ನನ್ನ ಮಗ ಒಂದೇ ಒಂದು ಪ್ರಾಬ್ಲಮ್ ಬಹಳ ಅಂತ, ಇಂಡಿಯಾ ಮ್ಯಾಪ್ ಬಿಡಿಸ್ಲಿಕ್ಕೆ ಮಾತ್ರ ಒದ್ದಾಡ್ತಾನೆ ಅಂತ. ನಗ್ನಮುನಿ ತರುಣ್ ಸಾಗರ್ ಹುಡುಗನ ಕರೆದು ಏನ್ ಹೇಳಿದ್ರು ಗೊತ್ತಾ? ಏನೋ ಇಂಡಿಯಾ ಮ್ಯಾಪ್ ಬಹಳ ಕಷ್ಟ ಏನೋ. ಹೌದು, ನಂಗೆ ಹೆಂಗ್ ಬರಿಬೇಕು ಅಂತಾನೆ ಗೊತ್ತಾಗಲ್ಲ. ಇವ್ರೇನ್ ಹೇಳಿದ್ರು ಗೊತ್ತಾ? ಏನೂ ಕಷ್ಟಪಡಬೇಡ, ಇವತ್ತು ಮನೆಗೆ ಹೋಗು, ದೊಡ್ಡ ಕನ್ನಡಿಯ ಮುಂದೆ ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ನಿಂತ್ಕೋ, ಅಲ್ಲಿ ಏನ್ ಕಾಣುತ್ತೆ ನೀನಲ್ಲ, ಅದು ಭಾರತ ಅಂದ್ರು. ಏನು ಬ್ಯೂಟಿಫುಲ್ ಆಗಿದೆ ನೋಡಿ, ಏನು ಸುಂದರವಾಗಿದೆ. ನಾನು ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ನಿಂತ್ಕೊಂಡ್ರೆ ಒಂದು ಕೈ ಗುಜರಾತ್, ಒಂದು ಕೈ ಈಶಾನ್ಯ ರಾಜ್ಯ, ಹಣೆ ಕಾಶ್ಮೀರ, ಸೊಂಟ ವಿಂಧ್ಯ, ಕಾಲುಗಳು ಕನ್ಯಾಕುಮಾರಿ. ನಾನು ಹಿಂಗಂದೆ. ಬೆಂಗಳೂರಿನ ಒಂದು ಕಾಲೇಜಲ್ಲಿ ಒಂದು ಹೆಣ್ಮಗು ಕೇಳಿದ್ರು, ಕರ್ನಾಟಕ ಎಲ್ಲಿ ಸರ್? ನಾನಂದ್ರೆ ಮಂಡಿ ಕರ್ನಾಟಕ. ಮನೆಯಲ್ಲಿ ಯಾರಾದ್ರೂ ಮಂಡಿ ನೋವು ಬಂದಿದೆ ಅಂತಂದ್ರೆ ಕರ್ನಾಟಕ ಪ್ರಾಬ್ಲಮ್ ಬಂದಿದೆ, ಹುಷಾರಾಗಿ ನೋಡ್ಕೋಬೇಕು ಅಂತ ಅರ್ಥ. ಹೆಂಗಿದೆ ನೋಡಿ ಭಾರತ ಎಷ್ಟು ಸುಂದರ. ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಒಬ್ಬ ವ್ಯಕ್ತಿ ನಿಂತ್ರೆ ಹೇಗೆ ಕಾಣುತ್ತದೋ ಹಾಗೆ ಕಾಣೋದಿಲ್ಲ. ನಾನು ಅದಕ್ಕೆ ಯಾವತ್ತಾದ್ರೂ ಈ ಸ್ಪಾದಲ್ಲಿ ಈ ಕಾಲುಗಳನ್ನ ಇಳಿಬಿಟ್ಟು ಅಲ್ಲಿ ಮೀನುಗಳಿಂದ ಕಚ್ಚಿಸ್ಕೊಳ್ತಾ ಇರುವಂತ, ಕಾಲು ಕ್ಲೀನ್ ಮಾಡ್ಕೊಳ್ತಾ ಇರುವಂತ ಯಾರನ್ನಾದ್ರೂ ನೋಡಿದಾಗ ನನಗೆ ಅನ್ಸುತ್ತೆ ಭಾರತ ಮಾತೆ ಹಿಂಗೆ ಸಿಂಹಾಸನದ ಮೇಲೆ ಕೂತ್ಕೊಂಡು ಸಮುದ್ರದಲ್ಲಿ ಕಾಲು ಬಿಟ್ಕೊಂಡು ಕೂತಿರ್ಬೇಕಲ್ಲ, ಹೆಂಗ್ ಕಾಣ್ತಾರಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಇಮ್ಯಾಜಿನೇಷನ್ ಅದ್ಭುತ ಅಂತ ನನಗೆ ಯಾವಾಗಲೂ ಅನ್ಸೋದು. ಅಷ್ಟು ಭಾರತ ಅನ್ನೋದು ನಮ್ಮನ್ನು ಆವರಿಸಿಕೊಳ್ಬಹುದಾಗಿರುವ ಸಂಗತಿ. ಯಾಕೆ ಭಾರತ ಬರೀ ನೋಡ್ಲಿಕ್ಕೆ ಚಂದ ಅನ್ನೋ ಕಾರಣಕ್ಕಲ್ಲ. ಭವಿಷ್ಯಕ್ಕೆ ಹೋಗೋ ಮುಂಚೆ ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಇಲ್ಲಿ ಬಹಳ ಜನ ಆರ್ಟ್ಸ್ ವಿದ್ಯಾರ್ಥಿಗಳು ಇದ್ದೀರಾ. ನಾನೇನು ಆರ್ಟ್ಸ್ ವಿದ್ಯಾರ್ಥಿ ಅಲ್ಲ, ನಾನು ಸೈನ್ಸ್ ವಿದ್ಯಾರ್ಥಿ. ನಾನು PCMB ಓದ್ದವನು, ಆನಂತರ BE ಕಂಪ್ಯೂಟರ್ ಸೈನ್ಸ್ ಮಾಡಿದವನು. ಒಂದು 3 ದಿನಗಳ ಕಾಲ AC ರೂಮಲ್ಲಿ ಕೆಲಸ ಮಾಡ್ತಾ ಇದಕ್ಕೂ ನನಗೂ ಹೊಂದಾಣಿಕೆ ಆಗೋದಿಲ್ಲ ಅಂತ ಬಿಟ್ಟು ಬಂದು ಸುಮ್ಮನೆ ಹಿಸ್ಟ್ರಿ ಹೇಳ್ತಿದ್ದೀನಿ ಅಷ್ಟೇ. ಆದ್ರೆ ಭಾರತದ ಹಿಸ್ಟ್ರಿ ಏನ್ ಅದ್ಭುತ ಅಂತಂದ್ರೆ, ಇಲ್ಲಿ ನಾವಿರೋ ಯಾರಿಗಾದರೂ ಭಾರತದ ಇತಿಹಾಸ ಎಷ್ಟು ವರ್ಷಗಳಷ್ಟು ಹಳೆಯದ್ದು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ?
ಕನ್ಫ್ಯೂಷನ್ ಶುರುವಾಗ್ತದೆ. ಎಷ್ಟು ವರ್ಷ ಹಿಂದೆ ಭಾರತ ಹುಟ್ಟಿರ್ಬೋದು? ನಾನು ಈ ಪ್ರಶ್ನೆಯನ್ನು ಹೈಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮ ಊರಿಗೆ ಒಬ್ಬ ದೊಡ್ಡ ಮನುಷ್ಯರು ಬಂದಿದ್ರು. ಅವ್ರನ್ನ ಕೇಳಿದೆ, ಭಾರತ ಎಷ್ಟು ವರ್ಷಗಳ ಹಿಂದೆ ಹುಟ್ಟಿರ್ಬೋದು? ಅವ್ರು ಹೇಳಿದ್ರು ನನಗೂ ಗೊತ್ತಿಲ್ಲ, ಆದ್ರೆ ಎಲ್ರಿಗಿಂತ ಮುಂಚೆ ಹುಟ್ಟಿತ್ತು ಅಷ್ಟೇ. ಚೆನ್ನಾಗಿದೆ ಆನ್ಸರ್. ಅವ್ರನ್ನ ಏನ್ ಹೇಳಿದ್ರು ಗೊತ್ತಾ? ಹೇ ಚಕ್ರವರ್ತಿ, ಯಾವ್ದಾದ್ರೂ ಹಿಸ್ಟ್ರಿ ಪುಸ್ತಕ ತಗೋ, ಆ ಹಿಸ್ಟ್ರಿ ಪುಸ್ತಕದ ಮೊದಲನೇ ಪೇಜ್ ಭಾರತದಿಂದಲೇ ಶುರುವಾಗಬೇಕು. ಅಕಸ್ಮಾತ್ ಭಾರತದಿಂದ ಶುರುವಾಗಿಲ್ಲ ಅಂತಂದ್ರೆ ಯಾವ ಪುಸ್ತಕ ಬರೆದಿದ್ದಾನೋ ಅವನಿಗೆ ಭಾರತ ಅನ್ಕೊಂಡ್ರೆ ಆಗಲ್ಲ, ಬೇಕಂತ ಬಿಟ್ಟಿರ್ಬೇಕು. ಇಲ್ಲ, ಪುಸ್ತಕದ ಮೊದಲನೇ ಪೇಜ್ ಬರೆದೋಗಿರ್ಬೇಕು. ಏನ್ ಕಾನ್ಫಿಡೆನ್ಸ್ ನೋಡಿ. ನಾನು ಹಿಂಗಂದ್ರೆ ನಾನು ಭಾರತವನ್ನು ಅದಕ್ಕೆ ಪ್ರೀತಿಸ್ತೀನಿ ಅಂತ ಅನ್ಕೊಳ್ಬಹುದು. ನಾನು ಸುಮ್ಮನೆ ನಿಮ್ಗೆ ಕೇಳ್ತೀನಿ, ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಅಂತ ಕೇಳಿದ್ರೆ ಬಹಳ ಜನ ಸಿಂಧೂ ಬಯಲಿನ ನಾಗರಿಕತೆ ಅಂತ ಹೇಳ್ಬೋದು. ಅದಕ್ಕೆ ಪ್ಯಾರಲ್ ಆಗಿತ್ತು ಯೂಫ್ರಟಿಸ್ ಟೈಗ್ರಿಸ್ ಬಯಲಿನ ನಾಗರಿಕತೆ, ಅದಕ್ಕೆ ಪ್ಯಾರಲ್ ಆಗಿತ್ತು ಅನೇಕ ನಾಗರಿಕತೆಗಳು. ಅಥವಾ ಚೀನಾದ ನಾಗರಿಕತೆ ಇತ್ತು, ಅದಕ್ಕಿಂತ ಹಿಂದೆ ಅಮೆರಿಕಾದ ನಾಗರಿಕತೆ ಬೆಳೆದಿತ್ತು, ಇವೆಲ್ಲ ಇತ್ತು ಅಂತ. ಆದರೆ ಇತ್ತೀಚಿನ ಅಧ್ಯಯನಗಳು ಹೇಳ್ತಾರೆ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದನ್ನ ಸಿಂಧೂ ಬಯಲಿನ ನಾಗರಿಕತೆ ಅಂತ ಕರೆದರೋ ಅದೇ ಸಿಂಧೂ ಬಯಲಿನ ನಾಗರಿಕತೆ ಸರಸ್ವತಿ ತೀರದ ನಾಗರಿಕತೆ ಆಗಿತ್ತು ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಇದು ಮುಚ್ಚಿಡಲಾಯಿತು ನಮ್ಮಿಂದ. ಇದರಲ್ಲಿ ಸುಂದರವಾದ ಸಂಗತಿ ಹೇಳ್ತೀನಿ. ಈ ತರದ ಅನೇಕ ಸಂಗತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ, ಕೇಳ್ತಾ ಹೋಗಿ. ನೀವು ಕೇಳೋದು ನಾನು ಹೇಳೋದು. ಬಹಳ ಹಿಂದೆ ಈ ದೇಶದಲ್ಲಿ ಒಂದಷ್ಟು ಋಷಿಗಳು ಸರಸ್ವತಿ ನದಿ ತೀರದಲ್ಲಿದ್ರು. ಅವರು ಋಗ್ವೇದ ಎನ್ನುವಂತ ಒಂದು ಅದ್ಭುತವಾದ ವೇದಗಳ ಆರಂಭ ಮಾಡಿಕೊಟ್ರು. ಆ ವೇದಗಳಲ್ಲಿ ಆರಂಭದಲ್ಲಿ ಪದೇ ಪದೇ ಅಂಬಿಕಮೆ, ನದೀಕಮೆ, ದೇವಿಕಮೆ, ಸರಸ್ವತಿ ಅಂತ ವಾಕ್ಯ ಬರ್ತಿತ್ತು. ಅಂಬಿಕಮೆ ಅಂದ್ರೆ ಏನ್ ಗೊತ್ತಾ? ತಾಯಿಯರಲ್ಲಿ ಶ್ರೇಷ್ಠವಾದವಳು. ದೇವಿಕಮೆ, ದೇವಿಯರಲ್ಲಿ ಶ್ರೇಷ್ಠವಾದವಳು. ನದೀಕಮೆ, ನದಿಗಳಲ್ಲಿ ಶ್ರೇಷ್ಠವಾದವಳು. ಸರಸ್ವತಿ ಅಂತ ಪದೇ ಪದೇ ಕರೀತಿದ್ರು. ಅದರ ದುರಂತ ಏನಾಯ್ತು ಅಂತಂದ್ರೆ ಕಾಲಕ್ರಮದಲ್ಲಿ ಇತರೆಲ್ಲ ನದಿಗಳಂತೆ ಸರಸ್ವತಿ ನದಿಯು ಲುಪ್ತವಾಗಿ ಹೋಯಿತು, ಕಾಣೆಯಾಗಿ ಹೋಯಿತು. ನದಿ ಕಾಣೆಯಾಗೋದಕ್ಕೆ ರೀಸನ್ ಬೇಕು ಅಂತಿಲ್ಲ, ಟೆಕ್ಟಾನಿಕ್ ಪ್ಲೇಟ್ ಶಿಫ್ಟ್ ಆಗುತ್ತೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ. ಭೂಮಿಯ ಅಡಿಯಲ್ಲಿ ಟೆಕ್ಟಾನಿಕ್ ಪ್ಲೇಟ್ ಶಿಫ್ಟ್ ಆದಾಗ ನದಿ ಡೈವರ್ಟ್ ಆಗುತ್ತೆ. ಕೆಲವೊಂದ್ಸಲ ನದಿ ಹಿಂಡು ಹೋಗುತ್ತೆ, ಕೆಲವೊಂದ್ಸಲ ನಾಪತ್ತೆ ಆಗುತ್ತೆ, ಒಣಗಿ ಹೋಗುತ್ತೆ. ಏನು ಅಂತ ಗೊತ್ತಿಲ್ಲ, ಹಾಗೆ ಒಣಗಿ ಹೋಗ್ಬಿಡುದು. ಒಣಗಿ ಹೋದಾಗ ಅಲ್ಲಿದ್ದ ಜನ ಎಲ್ಲ ಕಾಲಕ್ರಮದಲ್ಲಿ ಗಂಗಾ ಬಯಲಿನ ಕಡೆಗೆ, ದಕ್ಷಿಣದ ಕಡೆಗೆ ಹೀಗೆ ಶಿಫ್ಟ್ ಆದ್ರು. ಹೀಗೆ ಕಲ್ಪನೆ ಇತ್ತು. ಆದರೆ ಬ್ರಿಟಿಷರು ಭಾರತಕ್ಕೆ ಬಂದರು. ಅಂಬಿಕಮೆ, ದೇವಿಕಮೆ, ನದೀಕಮೆ, ಸರಸ್ವತಿ ನೋಡಿದ್ರು. ಇಲ್ಲಿ ಸರಸ್ವತಿ ಕಾಣದೇ ಇರೋದ್ರಿಂದ ಈ ಋಗ್ವೇದ ಹುಟ್ಟಿದ್ದು ಭಾರತದಲ್ಲಿ ಅಲ್ವೇ ಅಲ್ಲ. ಈ ದೇಶದ ಒರಿಜಿನಲ್ ಜನ ಯಾರಿದ್ದಾರೋ ಅವ್ರು ಇಲ್ಲವ್ರು ಅಲ್ವೇ ಅಲ್ಲ. ಅವರು ಜರ್ಮನಿಯವರು, ಅವರು ಅಫ್ಘಾನಿಸ್ತಾನದ ಭಾಗದವರು, ಅವರು ಮಧ್ಯ ಏಷ್ಯಾದವರು. ಭಾರತದ ಮೂಲ ಪುರುಷರು ಅಂತ ಯಾರು ಇರಲೇ ಇಲ್ಲ. ಹೊರಗಡೆಯಿಂದ ಆಕ್ರಮಣ ಮಾಡಿಕೊಂಡು ಬಂದು ನಮ್ಮನ್ನೆಲ್ಲ ಕೆಳಗೆ ಓಡಿಸಿ ನಾವು ದಕ್ಷಿಣದವರು ದ್ರವಿಡರಾದ್ವಿ, ಉತ್ತರದವರು ಆರ್ಯರಾಗ್ಬಿಟ್ರು ಅಂತ ಹೇಳ್ಬಿಟ್ಟು ನಾವು ನಂಬ್ಕೊಂಡು ಬಂದ್ವಿ. ಬೇರೆ ಏನೋ ವ್ಯವಸ್ಥೆ ಇರಲಿಲ್ಲ ನಮ್ಗೆ, ಇದೇ ಸತ್ಯ ಇರಬೇಕು. ಆರ್ಯರ ಆಕ್ರಮಣ ಆಯ್ತೇನೋ, ಆರ್ಯರ ಆಕ್ರಮಣ ಆಯ್ತೇನೋ. ಎಲ್ಲಿವರೆಗೂ ಗೊತ್ತಾ? ನಾನು ಹೈಸ್ಕೂಲ್ ನಲ್ಲಿ 6ನೇ ಕ್ಲಾಸ್ ನಲ್ಲಿ ಇರುವಾಗಲೂ ಕೂಡ ಆರ್ಯರು ಹೊರಗಡೆಯಿಂದ ಬಂದ್ರು ಅಂತಾನೆ ನಂಬಿಕೊಂಡು ಬಂದಿದ್ವಿ. ಇದ್ದಕ್ಕಿದ್ದಂತೆ ಏನಾಯ್ತು, ಅಮೆರಿಕಾದ ಸ್ಯಾಟಲೈಟ್ ಯುಗ ಬಂತಲ್ಲ, ಸ್ಯಾಟಲೈಟ್ಗಳು ಭೂಮಿಯ ಮೇಲೆ ತಿರುಗಾಡ್ತಾ ಇರುವಾಗ ಒಂದು ಅದ್ಭುತವಾಗಿರುವ ದೃಶ್ಯ ನೋಡ್ತು. ಎಲ್ಲಿ ಅಂಬಿಕಮೆ, ನದೀಕಮೆ, ದೇವಿಕಮೆ, ಸರಸ್ವತಿ ಅಂತ ನೀವು ಹೇಳಿದ್ರು, ಆ ಜಾಗದಲ್ಲಿ ಭೂಮಿಯ ಅಡಿಯಲ್ಲಿ ಹೀಟ್ ಮ್ಯಾಪ್ ನ ಆಧಾರದ ಮೇಲೆ ಒಂದು ನದಿಯ ಹರಿತಾ ಇರೋದನ್ನ ಸ್ಯಾಟಲೈಟ್ ಗುರುತಿಸಿ ಹೇಳಿದ್ದು, ಇಲ್ಲಿ ಕನಿಷ್ಠ ಪಕ್ಷ 3-4 ಸಾವಿರ ವರ್ಷಗಳ ಹಿಂದೆ ಒಂದು ನದಿ ಹರಿತಾ ಇತ್ತು ಅಂತ. ಯಾವ ನದಿ ಅಂತ ಮ್ಯಾಪ್ ಮಾಡಿ ನೋಡಿದ್ರೆ ಇಡೀ ಜಗತ್ತಿಗೆ ಅಚ್ಚರಿ. ಯಾವುದನ್ನ ವೇದ ಕಾಲದಲ್ಲಿ ಗೌರವಿಸ್ತಾ ಇದ್ರೋ ಆ ನದಿ ಸರಸ್ವತಿ ಹೊಸದಾಗಿ ಕಂಡು ಬಂದಿತ್ತು. ಅಲ್ಲಿಯವರೆಗೂ ಭಾರತದ ಇತಿಹಾಸ 2-3 ಸಾವಿರ ವರ್ಷಗಳ ಹಿಂದೆ ಹೋಗ್ತಿರ್ಲಿಲ್ಲ. ಈಗ ಭಾರತದ ಇತಿಹಾಸ ಎಷ್ಟು ಸಾವಿರ ವರ್ಷಗಳ ಹಿಂದೆ ಗೊತ್ತಾ? 10,000 ವರ್ಷಗಳ ಹಿಂದೆ ಈ ಭಾರತ ಎನ್ನುವ ರಾಷ್ಟ್ರ ಇತ್ತು ಅಂತ ಪ್ರೂವ್ ಆಯಿತು. ಇವತ್ತು ನಾನು ಯಾವ ರಾಷ್ಟ್ರದ ಪ್ರತಿನಿಧಿಯೋ, ನೀವು ಯಾವ ರಾಷ್ಟ್ರದ ಪ್ರತಿನಿಧಿಯೋ, ಅದು ನೆನ್ನೆ ಮೊನ್ನೆ ಹುಟ್ಟಿದ ರಾಷ್ಟ್ರ ಅಲ್ಲ. ಇವತ್ತಿಗೆ 10,000 ವರ್ಷಗಳ ಹಿಂದೆ ಇದ್ದಂತ ರಾಷ್ಟ್ರ. ನಿಮ್ಗೆ ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ನೀವು ಕ್ಯಾಲೆಂಡರ್ ಪ್ರಕಾರ ಡೇಟ್ ಹೇಳಿ ಅಂತಂದ್ರೆ ಇವತ್ತಿನ ಡೇಟ್ ಏನು ಅಂತ ಹೇಳ್ತೀರಾ? ಮಾರ್ಚ್ ಇಂಥ ದಿನ ಇಂಥ ವರ್ಷ ಅಂತ 2026 ಅಂತ ಹೇಳ್ತೀವಿ. ಸ್ವಲ್ಪ ಯಾರಾದ್ರೂ ಸಂಸ್ಕೃತ
ಸಂಸ್ಕೃತ ಗೊತ್ತಿದ್ದವರು ಅವ್ರಿಗೆ ಕೇಳಿ ಯಾವ ವರ್ಷ ಅಂತ ಅವ್ರು ಹೇಳ್ತಾರೆ ಕಲಿಯುಗ ಅಂತ 5127ನೇ ವರ್ಷ ಅಂತ. ಅಂದ್ರೆ ಅರ್ಥ ಏನು ಗೊತ್ತಾ? ಕಲಿಯುಗ ಶುರುವಾಗಿ 5127 ವರ್ಷ ಆಯ್ತು ಅಂತ. ಕಳೆದ 5127 ವರ್ಷಗಳಿಂದ ಡಾಟಾ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಅಂದ್ರೆ ಕಲಿಯುಗ ಶುರುವಾದ 5127 ವರ್ಷದ ಡಾಟಾ ನಮ್ಮ ಹತ್ರ ಇದೆ. ಕಲಿಯುಗ ಶುರುವಾಗಿದ್ದು ಯಾವಾಗ ಗೊತ್ತಾ? ಕೃಷ್ಣ ಮುಗಿದ ಮೇಲೆ. ಕೃಷ್ಣ ಮುಗಿದಿದ್ದು ಯಾವಾಗ ಹಾಗಿದ್ರೆ ಅಂತಂದ್ರೆ ಇವತ್ತಿಗೆ 5000 ವರ್ಷಗಳ ಹಿಂದೆ. ರಾಮ ಇದ್ದಿದ್ದು ಯಾವಾಗ ಅಂದ್ರೆ ಇವತ್ತಿಗೆ 8000 ವರ್ಷಗಳ ಹಿಂದೆ. ಋಗ್ವೇದ ರಚನೆಯಾಗಿದ್ದು ಯಾವಾಗ ಅಂತಂದ್ರೆ ಇವತ್ತಿಗೆ 10,000 ವರ್ಷಗಳ ಹಿಂದೆ. 10,000 ವರ್ಷಗಳಿಂದ ಇವತ್ತಿನವರೆಗೂ ಸುದೀರ್ಘ ಕಾಲ ಒಂದು ಚೂರು ಬ್ರೇಕ್ ಆಗದೆ ಬಂದಿರುವಂತ ಪರಂಪರೆ ಯಾವುದಾದ್ರೂ ಇದ್ರೆ ಅದು ಸರಸ್ವತಿ ಬಯಲಿನ ಅತ್ಯಂತ ಶ್ರೇಷ್ಠವಾಗಿರುವ ಭಾರತೀಯ ಪರಂಪರೆ. ನಾನು ನೀವು ಅದರ ಇವತ್ತಿನ ವಾರಸುದಾರರು. ಏನು ಹೆಮ್ಮೆ ನೋಡಿ. ಸ್ವಾಮಿ ವಿವೇಕಾನಂದರು ಉಲ್ಲೇಖ ಮಾಡಿದರು. ಯಾವತ್ತೇ ವಿವೇಕಾನಂದರು ತನ್ನ 30ನೇ ವರ್ಷ ವಯಸ್ಸಿನಲ್ಲಿ ಅಮೆರಿಕಾದ ವೇದಿಕೆ ಮೇಲೆ ನಿಂತಿದ್ರು. ಅಮೆರಿಕಾದ ವೇದಿಕೆ ಮೇಲೆ ನಿಲ್ಲಬೇಕಾದ್ರೆ ಎಂತ ಪ್ರಾಬ್ಲಮ್ ಇತ್ತು ಅವರಿಗೆ ಅಂತಂದ್ರೆ ವೇದಿಕೆಗೂ ಹೋಗ್ಲಿಕ್ಕೆ ಅನುಮತಿ ಇರಲಿಲ್ಲ. ಅವರು ವೇದಿಕೆಗೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಯಾರೋ ಕೇಳಿದ್ರು, ನೀನ್ ಯಾವ ಅಂತ ಪರಿಚಯ ಪತ್ರ ಇದೆಯಾ? ವಿವೇಕಾನಂದ ಯಾವ ಅಂತ ಪರಿಚಯ ಪತ್ರ ಇರಲಿಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ವಿವೇಕಾನಂದರು ನೋಡಿದ್ರು, ಒಂದು 10 ನಿಮಿಷ ಮಾತಾಡಿದ್ರು. ಮಾತಾಡಿ ಏನು ಕೇಳಿದ್ರು ಗೊತ್ತಾ? ಮಿಸ್ಟರ್ ವಿವೇಕಾನಂದ, ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತ ಕೇಳೋದು ಒಂದೇ. ನಿಮಗೆ ಯಾಕೆ ಪರಿಚಯ ಕೇಳ್ಕೊಡ್ತಾರೆ? ನಾನು ಬರ್ಕೊಡ್ತೀನಿ ಅಂತ ವಿವೇಕಾನಂದರ ಪರಿಚಯ ಬಂದು ಸ್ಟೇಜಿಗೆ ಕಳಿಸ್ಕೊಟ್ರು. ಸ್ವಾಮಿ ವಿವೇಕಾನಂದರು ಸ್ಟೇಜ್ ಮೇಲೆ ಕೂತ್ರು. 7,000 ಜನ ಮಾತನಾಡಬೇಕು. ಮಾತನಾಡ್ಲಿಕ್ಕೆ ನಿಂತ ವಿವೇಕಾನಂದರು ಅವರು ತಮ್ಮ ದೇವಿಯನ್ನು ಸ್ಮರಿಸಿಕೊಂಡು ಮಾತನಾಡ್ತಾ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ತನ್ನ 30ನೇ ವರ್ಷದಲ್ಲಿ ಹೇಳಿದ 5 ಪದಗಳಿಗೆ ಅಮೆರಿಕಾದ ಬುದ್ಧಿವಂತ ಜನಾಂಗ 2 ನಿಮಿಷ ಕಿಕ್ಕಿರಿದು ಚಪ್ಪಾಳೆ. ಆಮೇಲೆ ವಿವೇಕಾನಂದರು ಏನ್ ಹೇಳಿದ್ರು ಗೊತ್ತಾ? ಅಷ್ಟು ಚಪ್ಪಾಳೆ ಬಂದ ನಂತರ ಅದಾದ್ಮೇಲೆ ವಿವೇಕಾನಂದರು ಮಾತು ಮುಗಿಸಿ ಮುಂದೊಮ್ಮೆ ಹೇಳಿದ್ರು, ನಾನಿವತ್ತು ಅತ್ಯಂತ ಹೆಮ್ಮೆಯಿಂದ ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಅದು ನನ್ನ ಕಾರಣಕ್ಕೋಸ್ಕರ ಅಲ್ಲ, ನನ್ನ ಪೂರ್ವಜರ ಕಾರಣಕ್ಕೋಸ್ಕರ. ಎಂಥ ಶ್ರೇಷ್ಠ ಜನಾಂಗದವನ್ನು ನಾನು, ಎಂಥ ಶ್ರೇಷ್ಠ ಪರಂಪರೆಯನ್ನು ನಾನು ಅನ್ನೋದನ್ನ ಹೇಳಿಕೊಳ್ಳಲಿಕ್ಕೆ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ ಅಂತ ವಿವೇಕಾನಂದರು ಯಾವ ಆಗ್ರಹಪೂರ್ವಕವಾಗಿ ನಿಂತರೋ ಅದೇ ಭಾರತದ ಪರಂಪರೆ. ನಾನು ಯಾಕೆ ಭಾರತೀಯ ಅನ್ನುವಾಗ ಹೆಮ್ಮೆ ಪಡ್ತೀನಿ ಗೊತ್ತಾ? ನನ್ನ ಗೊತ್ತು ನಿಮಗೂ ಹೆಮ್ಮೆ ಇದೆ. ಪಾಕಿಸ್ತಾನ ಮತ್ತು ಇಂಡಿಯಾ ಆಪರೇಷನ್ ಸಿಂಧೂರ್ ನಡೆಯುವಾಗ ಒಂದೊಂದು ಪಾಕಿಸ್ತಾನ ಕಪಾಳಕ್ಕೆ ಬೀಳುವಾಗಲೂ ಎಷ್ಟು ಖುಷಿಯಾಗ್ತಿತ್ತು ಅಂದ್ರೆ ನಮ್ಮ ಇಂಡಿಯಾ ಗ್ರೇಟ್ ಅಂತೆಲ್ಲ ಅನ್ನಿಸ್ತಿತ್ತು. ಆದ್ರೆ ಇನ್ ಸ್ವಲ್ಪ ಆಳಕ್ಕೆ ಅರ್ಥ ಮಾಡ್ಕೊಳ್ಳಿ, ಇನ್ನೂ ಮಜಾ ಬರುತ್ತೆ ನಿಮಗೆ. ಯಾಕೆ ನಾನು ಭಾರತೀಯ ಅನ್ನೋದಕ್ಕೆ ಗ್ರೇಟು ಅಂತಂದ್ರೆ ಜಗತ್ತಿನಲ್ಲಿ ಯಾವ್ಯಾವ ರಾಷ್ಟ್ರಗಳು ಶಕ್ತ ರಾಷ್ಟ್ರಗಳಿದೆಯೋ ಅವೆಲ್ಲ ಮತ್ತೊಂದು ರಾಷ್ಟ್ರದ ಮೇಲೆ ಏರಿ ಹೋಗಿ ಅದನ್ನು ಧ್ವಂಸಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟು. ಆದ್ರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರ ಬೇರೆ ಯಾವ ರಾಷ್ಟ್ರದ ಮೇಲೂ ಆಕ್ರಮಣ ಮಾಡದೆ ಎಲ್ಲ ರಾಷ್ಟ್ರಗಳ ಮೇಲೂ ತನ್ನ ಪ್ರಭಾವವನ್ನು ಬೀರಿದೆ ಅಂತಂದ್ರೆ ಅದು ನನ್ನ ರಾಷ್ಟ್ರ ಭಾರತ ಮಾತ್ರ. ಇನ್ನು ಯಾವ ರಾಷ್ಟ್ರ ಇಲ್ಲ ಜಗತ್ತಿನ ಭೂಮಿಯಲ್ಲಿದೆ. ಅಲೆಕ್ಸಾಂಡರ್ ಕೇಳಿದ್ದೀರಿ? ಕೇಳಿರಬೇಕು. ಹೆಂಗ್ ಕೇಳಿರಲ್ಲ? ಅಲೆಕ್ಸಾಂಡರ್ ಭಾರತಕ್ಕೆ ಬರಬೇಕು, ಗೆಲ್ಲಬೇಕು ಅಂತ ಅವನು ಚಿಕ್ಕ ವಯಸ್ಸಿನಲ್ಲೇ ಪಟ್ಟಕ್ಕೆ ಬಂದ್ಬಿಟ್ಟ. ಮೆಸಿಡೋನಿಯಾದ ಕಿಂಗ್ ಅವನು ಪರ್ಷಿಯನ್ರನ್ನ ಗೆದ್ದ ಅಲೆಕ್ಸಾಂಡರ್ ನೆಕ್ಸ್ಟ್ ಗುರಿ ಇಟ್ಟಿದ್ದು ಭಾರತವನ್ನು ಗೆಲ್ಲಬೇಕು. ಬಿಕಾಸ್ ಇವತ್ತಿನ ಇರಾನ್ ವಿಚ್ ಇಸ್ ಕಾಲ್ಡ್ ಪರ್ಷಿಯಾ ಅದು ಭಾರತಕ್ಕೆ ಅಟ್ಯಾಚ್ಡ್ ಆಗಿತ್ತು. ಬಹಳ ಜನರಿಗೆ ಗೊತ್ತಿಲ್ಲ, ಇವತ್ತಿನ ಇರಾನ್ ಏನಿದೆಯಲ್ಲ ಅಲ್ಲಿ ಒಂದು ಕಾಲದಲ್ಲಿ, ಇವತ್ತು ಇಸ್ಲಾಂ ಇದೆ ಅಲ್ಲಿ, ಆದ್ರೆ ಒಂದು ಕಾಲದಲ್ಲಿ ಅಲ್ಲಿ ಝೆರತೂಸ್ಟ್ರ ಜನಾಂಗ ಇತ್ತು. ಅವರು ಝೆಂದ್ ಅವಸ್ಥಾ ಅನ್ನುವಂತ ಮೂಲ ಗ್ರಂಥವನ್ನ ಫಾಲೋ ಮಾಡ್ತಾ ಇದ್ರು. ಆ ಝೆಂದ್ ಅವಸ್ಥಾ ಭಾರತೀಯ ಚಿಂತನೆಗಳ ಮುಂದುವರಿದ ಭಾಗವಾಗಿತ್ತು. ಅಂದ್ರೆ ಒಂದು ಕಾಲದಲ್ಲಿ ನಮ್ಮದೇ ಕಲ್ಚರ್. ಇದು ನೋಡಿದ ಅಲೆಕ್ಸಾಂಡರ್ ಹೇಳಿದ, ಇರಾನ್ ಗೆದ್ದಿದ್ದೀನಿ, ಪರ್ಷಿಯಾ ಗೆದ್ದಿದ್ದೀನಿ, ಇವತ್ತು ನಾನು ಭಾರತವನ್ನ ಗೆಲ್ಲಬೇಕು ಅಂತ ತನ್ನ ಗುರು ಅರಿಸ್ಟಾಟಲ್ ಬಳಿ ಹೋದಂತೆ. ನಾನು ಭಾರತವನ್ನು ಗೆಲ್ಲಬೇಕು ಅಂತಿದ್ದೀನಿ, ಆಶೀರ್ವಾದ ಮಾಡಿ. ಗುರುಗಳು ಏನು ಹೇಳಿದ್ರು ಗೊತ್ತಾ? ಏ ಹುಚ್ಚ, ಭಾರತವನ್ನು ಗೆಲ್ಲಲಿಕ್ಕೆಲ್ಲ ಹೋಗುದು ಜ್ಞಾನ ಕೊಡಿ ಅಂತ ತಲೆ ತಗ್ಗಿಸಿ ಹೋಗಬೇಕು. ತಲೆ ಎತ್ಕೊಂಡು ಹೋದ್ರೆ ವಾಪಸ್ ಬರೋದು ಕಷ್ಟ, ಹುಷಾರಾಗಿ. ಅವನೆಲ್ಲ ನನ್ನ ಶಕ್ತಿಯ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ನಾನು ಭಾರತಕ್ಕೆ ಹೋಗಿ ಏನಾದ್ರೂ ತರ್ತೀನಿ ನಿಮ್ಗೆ ಗಿಫ್ಟು, ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ತಗೊಂಡ್ಬರ್ಲಿ ಹೇಳಿ ಅಂತ. ಆಶ್ಚರ್ಯ ಅನ್ಸುತ್ತೆ ಹೇಳ್ಬೇಕಾದಾಗ. ಅರಿಸ್ಟಾಟಲ್ ಹೇಳಿದಂತೆ ನೀನು ಭಾರತಕ್ಕೆ ಹೋಗೋದೇ ನಿಜವಾದ್ರೆ ಒಂದು ಸ್ವಲ್ಪ ಭಾರತದ ಮಣ್ಣು ತಗೊಂಡ, ಭಾರತದಲ್ಲಿ ಗಂಗೆ ಹರಿತಾಳೆ, ಒಂದು ಸ್ವಲ್ಪ ಗಂಗೆ ತಗೊಂಡ. ಇನ್ನೂ ನಿನಗೆ ಸಾಮರ್ಥ್ಯವೇ ಇರೋದಾದ್ರೆ ಭಾರತದಲ್ಲಿ ತಪಸ್ವಿ ಜನ ಇರ್ತಾರೆ, ಅವರು ನನ್ನ ದೇಶಕ್ಕೆ ಕರ್ಕೊಂಡ್ ಬಾ, ಅವರಿಂದ ನನ್ನ ದೇಶದ ಜನಕ್ಕೆ ಜ್ಞಾನ ಸಿಗುವಂತಾಗಲಿ ಅಂತ ಅಲೆಕ್ಸಾಂಡರ್ಗೆ ಗುರುಗಳು ಹೇಳಿದ್ರು.
ಅಲೆಕ್ಸಾಂಡರ್ ಬೇಜಾರಾಯ್ತು. ಏನ್ ತಗೊಂಬರಕ್ಕೆ ಹೇಳ್ತಿರೋದು? ಮಣ್ಣು, ನೀರು, ಯಾರೋ ತಪಸ್ವಿ ಅಂತ ಅವ್ನು ಎಳ್ಕೊಂಬ ಅಂತ. ಏನ್ ದೊಡ್ಡ ಕೆಲಸ ನನಗೆ? ನಾನು ಹೋಗ್ತೀನಿ ಅಂತ ಬಂದ, ಭಾರತವನ್ನ ಗೆಲ್ಲಲಿಕ್ಕೆ ಆಗಲಿಲ್ಲ, ಭಾರತದ ನೆಲದಲ್ಲಿ ಸೋತು ಗುರುಗಳು ಹೇಳಿದ ನೆನಪಾಯ್ತು, ಮಣ್ಣು ಕಲೆಕ್ಟ್ ಮಾಡ್ಕೊಂಡ, ಗಂಗೆ ತಗೊಂಡ. ಅದಾದ್ಮೇಲೆ ವಾಪಸ್ ಹೋಗ್ಬೇಕಾದ್ರೆ ಕೇಳಿದ, ತಪಸ್ವಿಗಳು ಎಲ್ಲಿರ್ತಾರೆ? ಯಾರೋ ಒಬ್ಬ ಹೇಳಿದಂತೆ ನದಿ ತೀರದಲ್ಲಿ ತಪಸ್ಸು ಮಾಡ್ತಿರ್ತಾರೆ ಅಂತ. ಇವನು ಕುದುರೆ ಮೇಲೆ ನದಿ ತೀರಕ್ಕೆ ಬಂದ, ಒಂಟಿ ಕಾಲನ್ನ ವೃಕ್ಷಾಸನದಲ್ಲಿ ನಿಲ್ಲಿಸಿ ಒಬ್ರು ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಂಡು ನಿಂತಿದ್ರು. ಇವನ್ ಬಂದ ಅಡ್ಡ ನಿಂತ್ಕೊಂಡ. ಯಾರೋ ನೀನು? ಇಂಥ ವ್ಯಕ್ತಿ ಅಂತ ಹೇಳಿದ್ರು, ತಪಸ್ಸು ಮಾಡ್ತಾ ಇದ್ದು. ತಕ್ಷಣ ಆತ ಹೇಳಿದ, ಅಲೆಕ್ಸಾಂಡರ್, ನನ್ನ ಗುರುಗಳು ನಿನ್ನ ನೋಡಬೇಕು, ಬಾನಂತ. ಅವ್ನು ಹೇಳಿದ್ರಂತ ಗೊತ್ತಾ, ನಿನ್ನ ಗುರುಗಳು ನೋಡೋದು ಆಮೇಲೆ, ನನಗೂ ಸೂರ್ಯನಿಗೂ ಅಡ್ಡ ನಿಂತಿದ್ಯಾ, ಮೊದಲು ಸೈಡಿಗೂ. ಅಲೆಕ್ಸಾಂಡರ್ ಹೇಳಿದಂತೆ, ನಾನು ಯಾರು ಅಂತ ಗೊತ್ತಿಲ್ಲ, ನಾನು ಅಲೆಕ್ಸಾಂಡರ್ ದಿ ಗ್ರೇಟ್, ಜಗತ್ತನ್ನು ಗೆದ್ದವರು. ನೀನು ಅಕಸ್ಮಾತ್ ನಾನು ಹೇಳಿದ ಮಾತು ಕೇಳಲಿಲ್ಲ ಅಂತಂದ್ರೆ ನಾನು ನಿನ್ನ ತಲೆ ಕಡಿತೀನಿ. ತಪಸ್ಸಿಗೆ ನಿಂತವ್ರು ಏನ್ ಹೇಳಿದ್ರು ಗೊತ್ತಾ? ನಂಗೆ ಗೊತ್ತಿಲ್ಲ, ನೀವು ಅರ್ಥ ಮಾಡ್ಕೊಳ್ತೀರೋ ಇಲ್ವೋ, ಒಳ್ಳೆದಾಯ್ತು. ನನ್ನ ತಲೆ ಕಡಿಯೋದನ್ನ ಇದುವರೆಗೂ ನಾನು ನೋಡಲೇ ಇಲ್ಲ, ನೀನ್ ಮಾಡು, ನಾವಿಬ್ರು ನಿಂತ್ಕೊಂಡು ನೋಡೋಣ ಅದನ್ನ. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ. ಒಳಗಿರುವ ಆತ್ಮ ಸ್ವರೂಪ ನಾನು ಈ ದೇಹದ ತಲೆ ಕಡಿಯೋದನ್ನ ನಾನು ಯಾವತ್ತೂ ನೋಡ್ಲೇ ಇಲ್ಲ, ನೀನ್ ಕಡಿ, ಆಚೆ ನಿಂತ್ಕೊಂಡು ನಾನು ನೋಡ್ತೀನಿ, ಸಾಕ್ಷಿ ಪ್ರಜ್ಞೆಯಿಂದ ನೋಡ್ತೀನಿ ಅಂತ. ಅಲೆಕ್ಸಾಂಡರ್ ಪಾಪ ತಲೆ ಕೂಡ ಅರ್ಥ ಆಗಿಲ್ಲ. ಅವ್ನು ಕೆಳಗಿಳಿದು ಕೇಳ್ದ, ನನ್ನ ಜಗತ್ತಿನ ದೊಡ್ಡ ಶ್ರೀಮಂತ, ನೀವು ಏನ್ ಕೇಳಿದ್ರು ಕೊಡ್ತೀನಿ, ನನ್ನ ಗುರುಗಳು ಬಾ ಅಂತ ಹೇಳಿದ್ದಾರೆ, ನನ್ನ ಇಡೀ ಸಾಮ್ರಾಜ್ಯವನ್ನೇ ಬೇಕಿದ್ರೆ ಅರ್ಧ ಸಾಮ್ರಾಜ್ಯವನ್ನು ಕೊಡ್ತೀನಿ, ಸಂಪತ್ತನ್ನು ಕೊಡ್ತೀನಿ, ಹೇಳಿಕೊಡ್ತೀನಿ, ಬನ್ನಿ. ತಕ್ಷಣ ಗುರುಗಳು ಕಾಲನ್ನು ಕೆಳಗಿಳಿಸಿ ಅವರವನಿಗೆ ಹೇಳಿದ್ರು, ನೋಡು, ಸರಿಯಾಗಿ ಕೇಳಿಸ್ಕೊಳ್ಳಿ, ನೀನು ಮರುಭೂಮಿಯಲ್ಲಿ ಹೋಗ್ತಾ ಇರ್ತೀಯ, ದಾರಿ ತಪ್ಪಿಟ್ಟಿದ್ಯಾ, ನಿನ್ ಮನೆಗೆ ಹೋಗೋದು. ಒಂದು ವಾರ ಆಯ್ತು, ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರು ಸಿಗ್ಲಿಲ್ಲ, ಇನ್ನೇನು ಸತ್ತೋಗೋ ಸ್ಥಿತಿಯಲ್ಲಿ ಇದೆಯಾ. ಯಾರೋ ಒಬ್ಬ ಪುಟ್ಟ ಹುಡುಗ ಬಂದು ನಿನಗೆ ಒಂದು ಗ್ಲಾಸ್ ಕುಡಿಯೋ ನೀರು ಕೊಟ್ರೆ ಅವನಿಗೆ ಏನ್ ಕೊಡ್ತೀಯಾ? ಅಲೆಕ್ಸಾಂಡರ್ ಹೇಳ್ದ, ನಾನು ಅರ್ಧ ಸಾಮ್ರಾಜ್ಯ ಕೊಟ್ಬಿಡ್ತೀನಿ, ಪ್ರಾಣ ಉಳಿದ್ರೆ ಸಾಮ್ರಾಜ್ಯ ಗಳಿಸ್ಬೋದು, ಮೊದಲು ಪ್ರಾಣ ಅಂದ. ನೀನು ಅರ್ಧ ಸಾಮ್ರಾಜ್ಯ ಅಂದ ತಕ್ಷಣ ಹುಡುಗ, ನಾನು ನೀನು ನೀರು ಕೊಡಲ್ಲ ಹೋಗಲೇ ಅಂದ್ರೆ ಏನ್ ಮಾಡ್ತೀಯ? ಅಲೆಕ್ಸಾಂಡರ್ ಏನ್ ಹೇಳುತ್ತೆ ಗೊತ್ತಾ? ನಾನು ನನ್ನ ಪೂರ್ತಿ ಸಾಮ್ರಾಜ್ಯವನ್ನು ಕೊಡ್ತೀನಪ್ಪ, ಒಂದು ಗ್ಲಾಸ್ ನೀರು ದಯವಿಟ್ಟು ಕೊಡು ಅಂತ ಅವನ ಹತ್ರ ಕಾಡಿ ಬೇಡಿ ನೀರು ಕುಡಿತೀನಿ ಅಂದ ತಕ್ಷಣ ಆ ಋಷಿಗಳು ಚಪ್ಪಾಳೆ ಕಟ್ಟಿ ಹೇಳಿದ್ರಂತೆ, ನೋಡಿದ್ಯಾ, ನಿನ್ನ ಇಡೀ ಸಾಮ್ರಾಜ್ಯದ ಬೆಲೆ ಒಂದು ದೊಡ್ಡ ನೀರು, ನನ್ನ ಪಕ್ಕದ ನದಿನೇ ಇದೆ, ಇದನ್ನ ಬಿಟ್ಟು ಅಲ್ಲಿ ಯಾಕೆ ಬನ್ನಿ. ಈ ಕಥೆ ಕೇಳಿದಾಗ ನಿಮ್ಗೆ ಎಷ್ಟು ಆನಂದ ಅನ್ನಿಸ್ತಲ್ಲ? ನಾನು ಮೊದಲನೇ ಬಾರಿ ಕೇಳಿದಾಗ ನಮ್ಗೆ ಗೂಸ್ಬಂಪ್ಸ್, ವಾ, ಏನು ಅದ್ಭುತವಾಗಿರುವಂತ ಸ್ಪಾಟ್ ಇದು. ಯಾವ ಸಂಪತ್ತಿನ ಆಸೆಯಿಂದ ಅಲೆಕ್ಸಾಂಡರ್ ಬಂದೋ, ಈ ದೇಶದ ಒಬ್ಬ ಋಷಿ ಆ ಸಂಪತ್ತನ್ನ ಕಾಲ ಸಮಾನ, ಧೂಳಿನ ಸಮಾನ ನೋಡ್ತಾನೆ. ಹೀಗಾಗಿ ಅವನು ಜಗತ್ತನ್ನ ಗೆಲ್ತಾನೆ. ಭಾರತ ಜಗತ್ತಿಗೆ ಏನ್ ಕೊಡ್ತು ಅಂತ ಕೇಳಿದ್ರೆ ಅನೇಕ ಸಂಗತಿಯನ್ನು ಕೊಡ್ತು, ಎಲ್ಲಕ್ಕಿಂತ ಹೆಚ್ಚು ಬದುಕೋದನ್ನ ಹೇಳಿತು. ಭಾರತವನ್ನು ಮಾತು ಹೇಳ್ತು, ಇವತ್ತು ಜಗತ್ತು ಒಪ್ಪುತ್ತೆ ಅದನ್ನ. ಏನ್ ಹೇಳ್ತು ಗೊತ್ತಾ? ನೀವು ನೋಡುವಂತ ಜಗತ್ತು ಸತ್ಯ ಅಲ್ಲ, ನಿನ್ನ ಮನಸ್ಸು ಹೇಗಿರುತ್ತೋ ಹಂಗೆ ಜಗತ್ತು. ನಂಗೆ ಸತ್ಯವಾಗಲೂ ಅರ್ಥ ಆಗ್ತಿರ್ಲಿಲ್ಲ. ಯಾವಾಗ ಗೊತ್ತಾಯ್ತು ಅಂತಂದ್ರೆ, ಒಂದ್ಸಲ ನಾವಿಬ್ರು ಟ್ರೈನಲ್ಲಿ ಹೋದ್ವಿ, ನನ್ನ ಟಿಕೆಟ್ ನಂದೇ, ಇನ್ನೊಂದು ಟಿಕೆಟ್ ಅಲ್ಲಿ ಯಾರು ಬರಬೇಕಾಗಿತ್ತು ಅವನು ಬರಲಿಲ್ಲ, ಮತ್ತೊಬ್ಬ ಬಂದ್ಬಿಟ್ಟ. ಈಗ ನಮ್ಗೊಂದು ಟೆನ್ಷನ್ ಏನ್ ಗೊತ್ತಾ? ಇನ್ನೊಂದು ಟಿಕೆಟ್ ಡೂಪ್ಲಿಕೇಟ್ ಟಿಕೆಟ್ ಇದೆ, ಬೇರೆಯವ್ರ ಹೆಸರು ಇನ್ನೊಬ್ಬ ಬಂದಿದ್ದಾನೆ. ಟಿ ಬಂದ್ರೆ ಅವನನ್ನು ಹಿಡಿದು ಬಿಟ್ರೆ ಏನ್ ಮಾಡೋದು ಅಂತ. ಪರಿಣಾಮ ಹೆಂಗಾಯ್ತು ಗೊತ್ತಾ ನಮ್ಗೆ? ಯಾರ್ಯಾರು ವೈಟ್ ಶರ್ಟ್ ಹಾಕೊಂಡು ಬರ್ತಾರೋ ಟಿಟಿನೇ ಇರಬೇಕು ಅಂತ ಶುರು ಅನಿಸಿದೆ. ಇವತ್ತು ಹೋಮ್ವರ್ಕ್ ಮಾಡಲಿಲ್ಲ ಅಂತಂದ್ರೆ ಟೀಚರ್ ಇವತ್ತು ಹೋಮ್ವರ್ಕೇ ಕೇಳ್ತಾರೆ ಅಂತ ಟೆನ್ಷನ್ ಹೆಂಗಿರುತ್ತೆ ಅಂತಂದ್ರೆ, ಅವ್ರು ಏನ್ ಮಾತಾಡಿದ್ರು ಹೋಮ್ವರ್ಕ್ ಅಂತ ಕೇಳಿಸ್ಬೇಕು. ಇದು ಯಾಕೆ ಅಂದ್ರೆ ನಿಮ್ಮ ಮನಸ್ಸಿನ ಎಕ್ಸ್ಟೆಂಡೆಡ್ ಜಗತ್ತು ನೋಡ್ತಿರ್ತೀರಿ. ಇದಕ್ಕಿಂತ ದೊಡ್ಡ ಜಗತ್ತು ನೋಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಇದನ್ನು ಭಾರತ ಹೇಳ್ಕೊಡ್ತು, ಭಾರತ ಬದುಕುವ ಕಲೆ ಕಲಿಸಿಕೊಡ್ತು. ಹಾಗಂತ ಅಲ್ಲಿಗೆ ನಾನು ನಿಲ್ಸೋದಿಲ್ಲ. ಜಗತ್ತಿಗೆ ಭಾರತ ಏನ್ ಕೊಡ್ತು ಅಂತಂದ್ರೆ, ನಾನು ತಮಾಷೆ ಮಾಡ್ತಿರ್ತೀವಿ, ಅತ್ಯಂತ ಶ್ರೀಮಂತ ರಾಷ್ಟ್ರ ಅಮೆರಿಕ, ಅತ್ಯಂತ ಶ್ರೀಮಂತ ರಾಷ್ಟ್ರ ಚೈನಾ, ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂತ ಯಾರ್ಯಾರು ಗುರುತಿಸ್ತೀರೋ ಅವರ ಶ್ರೀಮಂತಿಕೆಯನ್ನ ಅಳೆಯೋದನ್ನು ಕಲಿಸಿಕೊಟ್ಟಿದ್ದು ನಾವು ಸೊನ್ನೆ ಕೊಡದೆ ಹೋಗಿದ್ರೆ ಹೆಂಗೆ ಆಗ್ತದೆ? ರೋಮನ್ ಅಂಕೆಗಳಲ್ಲಿ ಏನಂತ ಮಾಡಬೇಕಿತ್ತು ನೋಡ, ನಿಮ್ಮನ್ನು ಟೆಸ್ಟ್ ಮಾಡ್ತೀವಿ. ರೋಮನ್ ಅಂಕೆಯಲ್ಲಿ 50 ಹೆಂಗೆ ಬರೀತಾರೆ? 100 ಸಿ. ನಾನೇ ಹೇಳಿ
ಎಂ 10,000 ಎಂ ಬಾರ್, ಎಂ ಮೇಲೆ ಒಂದು ಗೆರೆ ಹಾಕಿದ್ರೆ 10,000 ಆಯ್ತು. ಹೆಚ್ಚಿದ್ರೆ 30,000, 3 ಸಲ ಎಂ ಬಾರ್ ಬರೀಬಹುದು. 30,000 ನಂತರ ಲೆಕ್ಕ ಮಾಡ್ಲಿಕ್ಕೆ ಏನಿಲ್ಲ, ಮುಗಿತು. ಈಗ ಇಮ್ಯಾಜಿನ್ ಮಾಡಿ, ಸಿ ಇಂಟು ಸಿ ಮಾಡಬೇಕು. ಹೇಗೆ ಮಾಡ್ತೀರಾ? 100 into 100 ಇಸ್ ಪಾಸಿಬಲ್. ಸಿ ಇಂಟು ಸಿ, ಸಿ ಇಂಟು ಸಿ ನಂಗೆ ಅಂದಾಗ ಬರುತ್ತೆ, ಹೆಂಗೋ ಮಾಡ್ಬಿಡ್ಬೋದು ತಲೆ ಇಟ್ಕೊಂಡು. ಸಿ ಇಂಟು ಎಲ್, ನಾವು ಅದು ಆಡ್ತಾ ಇರ್ಬೇಕು, ಹೆಂಗ್ ಮಾಡೋದು ಗೊತ್ತಿಲ್ಲ. 0 ಅನ್ನೋದ್ರ ಒಂದು ಅದ್ಭುತವಾಗಿರುವ ನಂಬರ್ ಅನ್ನು ಕೊಟ್ಟು, ದಶಮಾಂಶ ಪದ್ಧತಿಯನ್ನ ಜಗತ್ತಿಗೆ ಕೊಟ್ಟು, ನಿಮ್ಮ ಬಿಲಿಯನ್ಗಳನ್ನೆಲ್ಲ ಸುಲಭಕ್ಕೆ ಲೆಕ್ಕ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ ನಮ್ಮ ಬುಡದಲ್ಲಿ ನಿಮ್ಗೆಲ್ಲ ಶ್ರೀಮಂತಿಕೆ ಇರಬೇಕು ಹೊರತು ನಿಮ್ದು ಯಾವ ಶ್ರೀಮಂತಿಕೆ ಬಿಡಯ್ಯ ಅಂತ ಹೇಳುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಲ್ಲ. ಆದ್ರೆ ಬರೀ 0 ಕೊಟ್ಟಿದ್ದಲ್ಲ, ನಾವು ಇನ್ಫಿನಿಟಿ ಕೊಟ್ವಿ. ಇನ್ಫಿನಿಟಿ ಅಂದ್ರೆ ಏನು? ಅನಂತದ ಪರಿಕಲ್ಪನೆ ಕೊಟ್ವಿ. ಎಷ್ಟು ಸುಂದರ ಈ ಪರಿಕಲ್ಪನೆ ಅಂತಂದ್ರೆ, ಈ ಪರಿಕಲ್ಪನೆಯಿಂದ ಕೊಟ್ಟಿದ್ದು ಮಂತ್ರದ ಮೂಲಕ. ಗೊತ್ತೇನು? ಒಂದು ಮಂತ್ರ ಇದೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಕೇಳಿದ್ದೀರೋ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ತುಂಬಾ ಸುದೀರ್ಘವಾಗಿ ಹೇಳಲಾಗಿದೆ. ಅರ್ಥ ಕೇಳಿಸ್ಕೊಳ್ಳಿ. ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂದಲೇ ಪೂರ್ಣ ಹುಟ್ಟುತ್ತೆ, ಪೂರ್ಣದಲ್ಲೇ ಪೂರ್ಣ ಕೊನೆಗೊಳ್ಳುತ್ತೆ. ಪೂರ್ಣದಿಂದ ಪೂರ್ಣ ತೆಗೆದ್ರೂ ಪೂರ್ಣ, ಪೂರ್ಣಕ್ಕೆ ಪೂರ್ಣ ಹಾಕಿದ್ರೂ ಪೂರ್ಣ. ಹೆಂಗಪ್ಪ ಇದು? ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ. ಇಲ್ಲೊಂದು ಪೂರ್ಣ, ಉದಾಹರಣೆಗೆ ಇಲ್ಲೊಂದು 50 ಅಂತ ತಿಳ್ಕೊಳ್ಳಿ. 50ರಲ್ಲಿ 50 ತೆಗೆದ್ರೆ ಅದು 0 ಇರಬೇಕು. 50ಕ್ಕೆ 50 ಆಡ್ ಮಾಡಿದ್ರೆ 100 ಆಗಬೇಕು. ಬಟ್ ನಮ್ಮ ಮಂತ್ರ ಏನ್ ಹೇಳುತ್ತೆ? ಮಂತ್ರ ಏನ್ ಹೇಳ್ತು ಅಂತಂದ್ರೆ, ಇದು 50, 100 ನಂಬರ್ ಅಲ್ಲ, ಇದು 0 ಮತ್ತು ಇನ್ಫಿನಿಟಿ ಬಗ್ಗೆ ಹೇಳಿರೋದು. ಪೂರ್ಣ ಅಂದ್ರೆ ಇನ್ಫಿನಿಟಿ. ಈಗ ಮ್ಯಾಥ್ಸ್ ಪ್ರೊಫೆಸರ್ ನ ಕೇಳಿ, ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಈಕ್ವಲ್ ಟು ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಈಕ್ವಲ್ ಟು ಇನ್ಫಿನಿಟಿ ಅನ್ನುವಂತ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾನ ಒಂದು ಮಂತ್ರದ ಮೂಲಕ ಜಗತ್ತಿಗೆ ಕೊಡುವ ಸಾಮರ್ಥ್ಯ ಇತ್ತಲ್ಲ, ಇದು ಭಾರತದ ಶಕ್ತಿ. ಏನದು ಗೊತ್ತಾ? ನನ್ನ ರಾಷ್ಟ್ರ ಏನಂತ ಗೊತ್ತಾ? ನಾನು ನಿಮ್ಗೆ ಹೇಳ್ತಾ ಹೋದ್ರೆ ನನಗಂತೂ ಬಹಳ ಸಂತೋಷ ಇದೆ ಹೇಳುವಾಗ. ನನ್ನ ರಾಷ್ಟ್ರ ಎಂತ ಶಕ್ತಿವಂತ ಅಂತಂದ್ರೆ, ತೀರಾ ಇತ್ತೀಚಿನವರೆಗೂ, ಕೆಲವು 100 ವರ್ಷಗಳವರೆಗೂ ನಿಮ್ ಕಣ್ಣೆದುರಿಗೆ ಕಾಣುವ ಈ ಗಿಡಗಳು ನೀರು ಹೆಂಗ್ ಕುಡಿತವೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನೀರು ಮೋಸ್ಟ್ಲಿ ಅದು ಎಲೆಗಳಿಂದ ಕುಡಿಯುತ್ತೆ ಅಂತ ಎಲೆಗಳು ನೀರು ಹಾಕಿ ಟೆಸ್ಟ್ ಮಾಡ್ತೀವಿ. ಆದ್ರೆ ಭಾರತದ ವಿಜ್ಞಾನಿಗಳು ಸಾವಿರಾರು ವರ್ಷಗಳ ಹಿಂದೆ ಸಂಸ್ಕೃತದಲ್ಲಿ ಗಿಡಕ್ಕೆ ಏನಂತ ಕರೀತಿದ್ರು ಗೊತ್ತಾ? ಪಾದಪಹ ಅಂತ ಕರೀತಿದ್ರು. ಪಾದಪಹ ಅಂದ್ರೆ ಅರ್ಥ ಏನು ಗೊತ್ತಾ? ಪಾದೈಹಿ ಪಿಬತಿ ಇತಿ ಪಾದಪಹ. ಯಾವ ಕಾಲುಗಳಿಂದ ನೀರನ್ನು ಕುಡಿಯುತ್ತಾರೋ ಅವರನ್ನ ಗಿಡಗಳು ಅಂತ ಕರೆಯಬಹುದು ಅಂತ. ಏನ್ ಚಂದ! ಯಾವ ಕಾಲಘಟ್ಟದಲ್ಲಿ ನಾವು ಹುಟ್ಟಿದ್ದು? ಹೃದಯ ಅನ್ನುವಂತ ಪದದ ಅರ್ಥ ಏನು ಗೊತ್ತಾ? ಹಾರ್ಟ್ ಅನ್ನೋ ಪದ ಹೃದಯದ ಅಪಭ್ರಂಶ. ಅದರ ಹೃದಯ ಪದದ ಅರ್ಥ ಏನು ಗೊತ್ತಾ? ಹರತೆ ದದಾತೆ ರೀತಿ ಹೃದಯ. ಯಾವುದು ತಗೊಂಡು ವಾಪಸ್ ಕೊಡುತ್ತೋ ಅದನ್ನ ಹೃದಯ ಅಂತ ಕರೆಯುವುದು ಅಂತ ಹೆಸರು ಇಡೋದ್ರಲ್ಲಿ ಗುರುತಿಸಿದ ಶಕ್ತಿ ಅದು ಭಾರತೀಯರಿಗೆ ಸೇರುವಂತದ್ದು, ಜಗತ್ತಿಗೆಲ್ಲ ಒಟ್ಟು. ಹೀಗಾಗಿ ನಮ್ಮ ಭಾಷೆಯೂ ಅಷ್ಟೇ ಅದ್ಭುತ. ಇವತ್ತು ಇಂಗ್ಲಿಷ್ ಅಂದ್ರೆ ಬಹಳ ಹುಚ್ಚಿರ್ಬೋದು ನಮಗೆ. ಜಗತ್ತಿನಲ್ಲಿ ಎಲ್ಲವೂ ಇಂಗ್ಲಿಷ್ ನಲ್ಲಿ ಇದೆ ಅಂತ ನೀವು ಅನ್ಕೊಂಡಿರ್ಬೋದು. ಇನ್ನು ಸ್ವಲ್ಪ ದಿನ ಅಷ್ಟೇ ಕರ್ಕೊಳ್ಳಿ, ಬಹಳ ದೂರ ಇಲ್ಲ. ಇನ್ನೊಂದು 6 ತಿಂಗಳು 1 ವರ್ಷದೊಳಗೆ ಇಂಗ್ಲಿಷ್ ಎಷ್ಟು ಅಬ್ಸಲ್ಯೂಟ್ ಲ್ಯಾಂಗ್ವೇಜ್ ಆಗ್ಬಿಡುತ್ತೆ ಅಂತಂದ್ರೆ, AI ಸಿಸ್ಟಮ್ ಬಂದ ನಂತರ ನಾನು ಮಾತನಾಡ್ತಾ ಇದ್ರೆ ನೀವು ಕಿವಿಗೆ ಒಂದು ಹೆಡ್ಫೋನ್ ಹಾಕೊಂಡು ಕೂತ್ಕೊಂಡ್ರೆ ಅದು ಆನ್ಲೈನ್ ಮತ್ತು ಆ ಕ್ಷಣಕ್ಕೆ ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತಾ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡೋಕೆ ಶುರು ಮಾಡ್ಬೋದು. ಮೇಷ್ಟ್ರು ಇಂಗ್ಲಿಷ್ ಅಲ್ಲೇ ಪಾಠ ಮಾಡಲಿ, ನೀವು ನಿಪ್ಪಾಣಿಯ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಬೇಕಿದ್ರು ಮಾಡಿಸ್ಕೋಬಹುದು. ನಿಪ್ಪಾಣಿಯ ಕನ್ನಡಕ್ಕೆ ಎಲ್ಲ ಬಿಟ್ಟು ಈ AI ಜಗತ್ತು ಅಷ್ಟು ವ್ಯಾಪಕವಾಗಿ ಬೆಳೆಯುತ್ತೆ. ಆದ್ರೆ ನನ್ನ ಭಾಷೆ ಏನ್ ಸುಂದರ ಗೊತ್ತಾ? ನಾನು ಹೇಳೋದನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಬಿಡ್ತಾರೆ, ಜಗತ್ತಿನ ಅತ್ಯಂತ ಸೈಂಟಿಫಿಕ್ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಇಂಡಿಯನ್ ಲ್ಯಾಂಗ್ವೇಜ್. ಹೇಗೆ ಸೈನ್ಸ್ ಅಂತಂದ್ರೆ, ಇದ್ರ ಹಿಂದೆ ನಾನು ಸಂಸ್ಕೃತದ ಆಧಾರವಾಗಿರುವಂತ ಕನ್ನಡವನ್ನು ಹೇಳ್ತೀನಿ. ಕನ್ನಡದಲ್ಲಿ 3 ಡಿವಿಷನ್ ಇದೆ. ಆರ್ಟ್ಸ್ ವಿದ್ಯಾರ್ಥಿಗಳು, ಸೈನ್ಸ್ ಅವ್ರಿಗೂ ಗೊತ್ತಿರಬೇಕಿದ್ದು. ಒಂದು ಸ್ವರಗಳು, ಎರಡನೇ ವ್ಯಂಜನಗಳು. ಇವೆರಡಕ್ಕೂ ಸೇರದೆ ಹೋದ್ರೆ ಗುಂಪಿಗೆ ಸೇರದ ಅವರಿಗೆ ವ್ಯಂಜನಗಳು ಅಂತ ಆಚೆ ಕೂತ್ಕೊಂತ ಅವರು ಕೂರಿಸಿದ್ದಾರೆ. ಸ್ವರಗಳು ಹೇಗೆ ಹುಟ್ಟುತ್ತೆ ಗೊತ್ತಾ? ಅ ಆ ಇ ಉ ಇದೆಲ್ಲ ಸ್ವರಗಳು ಹೊಕ್ಕುಳಲ್ಲಿ ಹುಟ್ಟುತ್ತವೆ. ಕಂಠದ ಆಳ ಹೊಕ್ಕುಳು ತಿಳ್ಕೊಳ್ಳಿ. ಅ ಅಂದಾಗ ಹೊಕ್ಕಳಿಂದ ಬರುವಂಥದ್ದು. ನೆಕ್ಸ್ಟ್ ನೋಡಿ ವ್ಯಂಜನಗಳು ಹೇಗಿವೆ. ಕ ಖ ಗ ಘ ನ ಅಂತ ನೀವು ಅನ್ಬೇಕಾದ್ರೆ
ನಾಲ್ಕು ಕೂಡ ಅಲ್ಲಾಡೋದಿಲ್ಲ. ಕಣ್ಣದಿಂದ ಗಾಳಿ ಬರುತ್ತೆ, ಆ ಗಾಳಿ ಹಂಗೆ ಆಚೆಗೆ ಹೋಗುತ್ತೆ, ತಗದನ್ನ ಅಂತ ಸೌಂಡ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಚ ಛ ಜ ಝ ನ್ಯ. ಗೊತ್ತಾಯ್ತಾ ಏನಾದ್ರು? ನಾಲಿಗೆ ಹೋಗಿ ಪ್ಯಾಲೆಟ್ ಬಡಿಯುತ್ತೆ, ಚ ಛ ಜ ಝ ನ್ಯ. ನೆಕ್ಸ್ಟ್ ನೋಡಿ, ಇನ್ನೂ ಮಜಾ ಇದೆ, ಟ ಠ ಡ ಧ ನ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ನಾಲಿಗೆ ಹಿಂಗ್ ಹೊರಡುತ್ತೆ, ಅದು ಪ್ಯಾಲೆಟ್ ಬಡಿಯುತ್ತೆ, ಗಮನಿಸ್ತೀರಾ? ನೆಕ್ಸ್ಟ್ ನೋಡಿ, ಟ ಥ ದ ಧ ನ. ನಾಲಿಗೆ ಬಂದು ಹಲ್ಲಿಗೆ ತಾಕಬೇಕು. ವ್ಯಂಜನಗಳು ಹೆಂಗ್ ಶುರುವಾಗುತ್ತೆ ಅಂತಂದ್ರೆ ತತದನ, ಚಚಗಜನ್ಯ, ಟಟಡನ, ತತದನ, ಪಪ ಪಪಮ್ಮ. ಇಲ್ಲಿ ಎರಡು ತುಟಿಗಳು ವಯಸ್ಸಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಗೊತ್ತಾ? ತತದನ ಹೇಳಕ್ಕೆ ಬರಬಾರ್ದು. ನಮಗೆ ಹಲ್ಲು ಇಲ್ಲ, ನನಗೆ ಟಚ್ ಆಗಿರಲಿಲ್ಲ, ಆ ತತದನ ಪ್ರಾಬ್ಲಮ್ ಆಗುತ್ತೆ. ನೀವು ಕೇಳಿದ್ರೆ ಹೇಳ್ಬೋದು ವಯಸ್ಸಾಗಿದೆ ನಿಮಗೆ. ಯಾಕೆ? ತುಂಬಾ ಲಾಭದಾಯಕವಾದ್ದು ಕನ್ನಡ ಅಥವಾ ಸಂಸ್ಕೃತ. ಈಗ ಮಜಾ ನೋಡಿ ಎಷ್ಟು ಚೆನ್ನಾಗಿದೆ, ಪದಗಳು ಎಷ್ಟು ಚೆನ್ನಾಗಿರ್ತವೆ. ತಾಯಿಯನ್ನು ಏನಂತ ಕರಿತೀವಿ ಕನ್ನಡದಲ್ಲಿ? ಶಬಾಷ್. ಅಕಾರ ಎಲ್ಲಿ ಹುಟ್ಟುತ್ತೆ? ಸ್ವರಗಳಲ್ಲಿ ಮೊದಲನೇದು ಅ ಎಲ್ಲಿ ಹುಟ್ಟುತ್ತೆ? ಮಕ್ಕಳಲ್ಲಿ. ಮಕಾರ ಎಲ್ಲಿ ಕೊನೆಯಾಗುತ್ತೆ? ವ್ಯಂಜನಗಳಲ್ಲಿ ಕೊನೆಯದ್ದು ಮಕಾರ. ಇಲ್ಲಿಂದ ಮೊದಲೇ ತಗೊಂಡ್ರು, ಇಲ್ಲಿಂದ ಕೊನೆ ತಗೊಂಡು, ಇವೆರಡೂ ಸೇರಿಸಿ ಅಮ್ಮ ಅಂತ ಕರೆದು. ಅಮ್ಮನ ಮ್ಯಾಜಿಕ್ ಏನು ಅಂದ್ರೆ ಹೊಕ್ಕಳಿಂದ ಹಿಡಿದು ತುಟಿಯವರೆಗಿನ ಎಲ್ಲ ಅಂಗಾಂಗಗಳನ್ನ ಒಮ್ಮೆ ಅಲುಗಾಡಿಸುವಂತೆ ಮಾಡಬಲ್ಲ ತಾಕತ್ತು ನಮ್ಮ ಅಮ್ಮನಿಗಿದೆ ಅಂತ. ಏನ್ ಚೆನ್ನಾಗಿದೆ ನೋಡಿ. ಈ ಇಂಗ್ಲಿಷ್ ನಲ್ಲಿ ಮಮ್ಮಿ ತುಟಿಯಲ್ಲಿ ಹುಟ್ಟಿ ತುಟಿಯಲ್ಲಿ ಸತ್ತೋದ್ರೆ ಅದನ್ನ ಮಮ್ಮಿ ಅಂತ ಕರೀಬಹುದು. ಆದ್ರೆ ಅಮ್ಮ ಹಂಗಲ್ಲ ಅಂತ. ಏನ್ ಬ್ಯೂಟಿಫುಲ್ ಆಗಿಲ್ಲ? ನನಗೆ ಇದನ್ನ ನೋಡುವಾಗ ಏನ್ ಅದ್ಭುತ ಅಂತ ಅನ್ಸುತ್ತೆ ಗೊತ್ತೇನು? ಅದಕ್ಕೋಸ್ಕರ ನನ್ನ ಭಾರತದಲ್ಲಿ ಪ್ರತಿಯೊಂದನ್ನು ಆಲೋಚನೆ ಮಾಡೋ ಸ್ಟೈಲ್ ಹಂಗೆ ನಾವು. ನಮ್ಮ ಭಾರತದಲ್ಲಿ ಈಗ ಉದಾಹರಣೆಗೆ ರೈಮ್ಸ್, ನೀವು ಉತ್ತರ ಕರ್ನಾಟಕದ ಸೀರಿಯಸ್ ಆಗಿ ಕೇಳಬೇಕು. ಇಂಗ್ಲಿಷ್ ನ ಶಾಲೆಗೆ ಹೋಗುತ್ತೆ ಮಗು, ನೀವು ಹೋಗ್ತಿದ್ದೀರಿ. ಶಾಲೆಗೆ ಹೋದ ತಕ್ಷಣ ಇಂಗ್ಲಿಷ್ ಟೀಚರ್ ಮೊದಲು ಹೇಳ್ಕೊಡೋ ರೈಮ್ಸ್ ಯಾವ್ದು ಗೊತ್ತಾ? ರೈನ್ ರೈನ್ ಗೋ ಅವೇ ಕಮ್ ಅಗೈನ್ ಅನದರ್ ಡೇ. ನಿಪ್ಪಾಣಿಯ ಇಂಗ್ಲಿಷ್ ಮೀಡಿಯಂ ಕಳಿಸುವ ರೈತರಿಗೆ ಇಂಗ್ಲಿಷ್ ಬರಲ್ಲ, ಬೇಟ್ರು ಬಚಾವ್. ರೈನ್ ರೈನ್ ಗೋ ಅವೇ ಅಂತ ನಿಪ್ಪಾಣಿ ಭಾಗದಲ್ಲಿ ಏನಾದ್ರು ಹೇಳ್ಬಿಟ್ಟಿದ್ದು ಅಪ್ಪನಿಗೆ ಗೊತ್ತಾದ್ರೆ ಅವನು ಪ್ರತಿನಿತ್ಯ ದೇವ್ರ ಮುಂದೆ ಕೂತ್ಕೊಂಡು ಬಾರಪ್ಪ ಮಳೆಗಾಯ ಬಾರಪ್ಪ ಅಂತ ಕೇಳ್ಕೊಳ್ತಿದ್ದಾನೆ. ಮಗ ಡೈಲಿ ಬೈಹಟ್ ಮಾಡ್ತಾ ಇದ್ದಾನೆ, ರೈನ್ ರೈನ್ ಗೋ ಅವೇ, ರೈನ್ ರೈನ್ ಗೋ ಅವೇ. ದೇವ್ರು ಯಾರು ಕೇಳಬೇಕು? ಮಿತ್ರ, ಯುರೋಪ್ ನಲ್ಲಿ ಮಳೆ ಬೇಡ, ಅದಕ್ಕೆ ಅಲ್ಲಿ ಮಕ್ಕಳ ಹತ್ರ ರೈನ್ ರೈನ್ ಗೋ ಅವೇ ಅನ್ನಿಸ್ತಾರೆ. ನಾವು ನಮ್ಮ ಊರಿಗೆ ಕರ್ಕೊಂಡು ಬಂದು ಅದೇ ರೈನ್ ಅದೇ ರೀತಿ ಕಾಪಿ ಮಾಡಿಸಿ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ. ನಾವು ಕಲ್ತಿದ್ರೆ ರೈನ್ ಯಾವಾಗ ಗೊತ್ತಾ? ನಮ್ಗೆ ಗೊತ್ತಿಲ್ಲ, ನೀವು ಕಲ್ತಿದ್ದೀರೋ ಇಲ್ವೋ ಅಂತ. ಜೆನ್ಸಿ ಕಲ್ತಿದ್ರೆ ನೋಡೋಣ. 1 2 ಶಬಾಷ್, ವೆರಿ ಗುಡ್. 3 4 5 6 7 8 9 10. ಮಗನೇ ಊಟ ಮಾಡಿ ಹಾಗೆ ಹೋಗ್ಬೇಡ, ಎಲೆ ಡಸ್ಟ್ಬಿನ್ ಹಾಕಿ ಸ್ವಚ್ಛ ಭಾರತ ಮಾಡಿ ಮುಗಿಸು ಅಂತ ಮೋದಿ ಬರೋಕ್ಕಿಂತ ಮುಂಚೆ ಸ್ವಚ್ಛ ಭಾರತವನ್ನ ನಮ್ಮ ಕ್ಲಾಸ್ ರೂಮ್ ನಲ್ಲಿ ಟೀಚರ್ ಹೇಳ್ಕೊಡ್ತಾ ಇದ್ರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಭಾಷೆಗೂ ನನ್ನ ಸಂಸ್ಕೃತಿಗೂ ಎಷ್ಟು ಹತ್ತಿರದ ಸಂಬಂಧ ಅಂತ. ಇವೆಲ್ಲವೂ ನೋಡುವಾಗ ನನಗೆ ಅನ್ಸುತ್ತೆ ಭಾರತ ಇಷ್ಟು ಮಾತ್ರ ಅಲ್ಲ, ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಟೆಕ್ನಾಲಜಿಯ ಜನಕವೂ ನಾವೇ. ಜಗತ್ತಿನ ಜನಕ್ಕೆ ಹಡಗು ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಹೋದಾಗ ಜಗತ್ತಿನ ಅತ್ಯಂತ ಶ್ರೇಷ್ಠ ಹಡಗುಗಳ ನಿರ್ಮಾಣ ಮಾಡುತ್ತಿದ್ದವರು ನಾವು. ಭಾರತವನ್ನ ಕಂಡುಹಿಡಿದವರು ಯಾರು ಅಂತ ನಮ್ಮ ಹಿಸ್ಟ್ರಿ ಪುಸ್ತಕದಲ್ಲಿ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ? ಯಾರು? ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದಿದ್ದು ಯಾವಾಗ? 1498. ಇದಕ್ಕಿಂತ ಮುಂಚೆ ಭಾರತ ಇರಲಿಲ್ಲ. ವಾಸ್ಕೋ ಡಿ ಗಾಮನ ಅಪ್ಪ ಹುಟ್ಟೋಕ್ಕಿಂತ ಮುಂಚೆ ಇತ್ತು ಭಾರತ. ಮತ್ತು ಅವ್ರು ಕಂಡುಹಿಡಿದಿದೆ, ನಾವೇ ಹೇಳಿದ್ರೆ ಅವ್ನು ಕಂಡುಹಿಡಿದಿತ್ತು ಅಂತ. ನೀವೇನಾದ್ರೂ ಯುರೋಪಿನ ಮಕ್ಕಳಾಗಿದ್ದು ಭಾರತಕ್ಕೆ ಜಲಮಾರ್ಗ ಯುರೋಪಿಗೆ ತೋರಿಸಿಕೊಟ್ಟವನು ಯಾರು ಅಂತ ಅಲ್ಲಿ ವಿದೇಶರು ಕೇಳಿದಾಗ ಯುರೋಪಿನ ಮಕ್ಕಳು ವಾಸ್ಕೋ ಡಿ ಗಾಮ ಅಂತ ಸರಿ. ಆದ್ರೆ ಭಾರತದ ನಿಪ್ಪಾಣಿಯ KLE ಕಾಲೇಜಲ್ಲಿ ನಾವು ಕೂತ್ಕೊಂಡು ಭಾರತವನ್ನು ಕಂಡುಹಿಡಿದವನು ಯಾರು ಅಂತಂದಾಗ ವಾಸ್ಕೋ ಡಿ ಗಾಮ ಅಂತಂದ್ರೆ ನಮ್ಮ ತಲೆ ಹೇಗೆ ತುಂಬಿಸಿದ ನೋಡಿ ಕಳೆದ ಇಷ್ಟು ವರ್ಷಗಳಿಂದ. ವಾಸ್ಕೋ ಡಿ ಗಾಮ ಭಾರತವನ್ನು ಕಂಡುಹಿಡಿದಲ್ಲ ಕಣ್ರೋ, ನಿಮ್ಮನ್ನೆಲ್ಲ ಕಂಡುಹಿಡಿದವರು ನಾವು ಅಂತ ಜಗತ್ತಿಗೆ ಹೇಳಬೇಕಾದಂತ ಅಗತ್ಯ ಇದೆ. ಯಾಕೆಂದ್ರೆ ನೀವೆಲ್ಲ ಜಗತ್ತಿನಲ್ಲಿ ಭಾರತ ಉಚ್ಚಾಯ ಸ್ಥಿತಿಯಲ್ಲಿದ್ದಾಗ ಮರದ ಮೇಲೆ ಮಂಗಳಾಗಿ ಕೂತಿದ್ರಿ. ನಿಮಗೆ ನಾಗರಿಕತೆಯ ಪಾಠ ಹೇಳಿಕೊಟ್ಟವರು ನಾವು ಅಂತ ಇವತ್ತು ಹೆಮ್ಮೆ ತಾಳಬೇಕಾದಂತ ಅಗತ್ಯ ಇದೆ. ಇವತ್ತು ಭಾರತ ಅಂಥದೊಂದು ಹೆಮ್ಮೆಯ ದಿಕ್ಕಿನ
ಕಣ್ಣಿನತ್ತ ಸಾಗುವಂತ ಹೊತ್ತು ಬಂದಿದೆ. ಇವತ್ತಿನ ಭಾರತ ಆರ್ಡಿನರಿ ಭಾರತ ಅಲ್ಲ ಮಿತ್ರ. ಇವತ್ತಿನ ಭಾರತ ಎಂತ ಭಾರತ ಅಂತಂದ್ರೆ ಸುದೀರ್ಘ ಕಾಲದ ಆಕ್ರಮಣಗಳನ್ನ ತಡೆದು ನಿಂತು ಇವತ್ತಿನವರೆಗೂ ಉಳಿಸಿಕೊಂಡಿದೆ. ನಾನು ಒಂದು ಮಾತನ್ನು ಹೇಳಿದೆ, ಎಷ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಈಗ ಗೊತ್ತಿಲ್ಲ. ಜಗತ್ತಿನಲ್ಲಿ ಯಾವ ರಾಷ್ಟ್ರದ ಮೇಲೂ ದಾಳಿ ಮಾಡದೇ ಇರುವ ರಾಷ್ಟ್ರ ಭಾರತ. ಅದರ ಸೆಕೆಂಡ್ ಸೆಂಟೆನ್ಸ್ ಏನು ಗೊತ್ತಾ? ಜಗತ್ತಿನಲ್ಲಿ ಎಲ್ಲ ಶಕ್ತ ರಾಷ್ಟ್ರಗಳ ದಾಳಿಗೆ ಒಳಗಾಗಿರುವ ರಾಷ್ಟ್ರವು ಭಾರತ. ನಾನು 8ನೇ ಕ್ಲಾಸಲ್ಲಿ ಹೋದಾಗ ನಮ್ಮ ಮೇಷ್ಟ್ರು ಹೇಳಿದ್ರು, ಭಾರತದ ಮೇಲೆ ಆಕ್ರಮಣಗಳಾಗಿವೆ. ಯಾರ ಆಕ್ರಮಣ? ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಸ್ವಾತಂತ್ರ್ಯ ಬಂದ್ರೆ ಪಾಕಿಸ್ತಾನ, ಚೀನಾ, ಯಾರು? ನಾನು ಅನ್ಕೊಂಡೆ ಎಂತ ಕೆಟ್ಟ ದೇಶದಲ್ಲಿ ಹುಟ್ಬಿಟ್ಟಪ್ಪ, ಇಷ್ಟು ಜನರ ಆಕ್ರಮಣಕ್ಕೊಳಗಾಗಿದೆಯಾ. ಸ್ವಲ್ಪ ಬುದ್ಧಿ ಬಂದ ಮೇಲೆ ಗೊತ್ತಾಯ್ತು, ಜಗತ್ತಿನಲ್ಲಿ ನಾನು ಹೇಳಿದವರು ಒಬ್ಬೊಬ್ಬ ಆಕ್ರಮಣಕ್ಕೆ ಒಂದೊಂದು ರಾಷ್ಟ್ರವೇ ಧ್ವಂಸಗೊಂಡಿದೆ. ಆದರೆ ಇಷ್ಟು ಜನರ ಆಕ್ರಮಣದ ನಂತರವೂ ಇವತ್ತಿನವರೆಗೂ ಉಳಿದುಕೊಂಡಿರುವ ಏಕೈಕ ರಾಷ್ಟ್ರ ಅಂತ ಯಾವುದಾದ್ರು ಇದ್ರೆ ಅದು ನಮ್ಮ ಭಾರತ ಮಾತ್ರ. ಹೆಮ್ಮೆ ಪಡಬೇಕಾಗಿರೋದಿಲ್ಲ. ಆದರೆ ನಮ್ಗೆ ಹೇಳಿದ್ದಾರೆ ಗೊತ್ತಾ, ಭಾರತ ಹೇಡಿಗಳ ರಾಷ್ಟ್ರ ಅಂತ ಹೇಳಿಕೊಟ್ಟಿದ್ದಾರೆ. ನಾವು ನಂಬಿಟ್ಟಿದ್ದೀವಿ ಅದನ್ನ. ನಮ್ಮ ಪಠ್ಯ ಪುಸ್ತಕದಲ್ಲಿ ಬಂದ್ರೆ ಈ ತರದ್ದೇ ಆಕ್ರಮಣಕಾರಿಗಳ ವಿವರವೇ. ನಾನು ಬಹಳ ಜನದ್ದು ಹೇಳಲ್ಲ, ಇವತ್ತು ಹೆಣ್ಮಕ್ಳು ಬಹಳ ಇದ್ದೀರಾ. ನೀವು ಇತ್ತೀಚೆಗೆ ವಿಮೆನ್ಸ್ ಡೇ ಕೂಡ ಆಚರಣೆ ಮಾಡಿದ್ದೀರಿ. ರಾಣಿ ಕರುಣಾವತಿ ಅಂತ ಒಬ್ಬಳಿದ್ರು, ಕೇಳಿದ್ದೀರಿ ಹೆಸರು? ನೀವು ಹೋಗಿ ಕೇಳು, ಆ ಬಗ್ಗೆ ಓದ್ಬೇಕು. ರಾಣಿ ಕರುಣಾವತಿಯನ್ನು ಸೋಲಿಸಬೇಕು ಅಂತ ಶಹಜಹಾನ್ ದೆಹಲಿಯ ದೊರೆ 30,000 ಸೈನಿಕರ ಒಂದು ಪಡೆಯನ್ನು ಕಳಿಸ್ತಾರೆ. ಇವತ್ತು ಅಷ್ಟು ದೊಡ್ಡ ಪಡೆ ಇರಲಿಲ್ಲ, ಚಿಕ್ಕ ಪಡೆ. ಆದ್ರೆ ಧೈರ್ಯ ಮಾತ್ರ ಹೇಗಿತ್ತು ಅಂತಂದ್ರೆ, ಆ 30,000 ಸೈನಿಕರನ್ನ ಒಟ್ಟು ಸೇರಿಸಿದ್ರೆ ಎಷ್ಟು ಧೈರ್ಯ ಆಗುತ್ತೋ ಅದಕ್ಕಿಂತಲೂ 10 ಪಟ್ಟು ಜಾಸ್ತಿ ರಾಣಿ ಕರುಣಾವತಿಗೆ ಇತ್ತು. ರಾಣಿ ಕರುಣಾವತಿ ತನ್ನ ಸೇನೆ ಹೇಳಿದ್ದು, ಅವನು ಸೈನ್ಯ ತಗೊಂಡು ಬರ್ತಿದ್ದಾನೆ, ಶಹಜಹಾನ್ನ ಸೈನ್ಯ ಇಲ್ಲಿ ಬರ್ತಿದೆ, ನಮ್ಮ ರಾಜ್ಯಕ್ಕೆ ಬರೋದು ಕಾಯೋದು ಬೇಡ, ನಾವೇ ನುಗ್ಗಿ ಅಟ್ಯಾಕ್ ಮಾಡೋಣ ಅಂತ. ರಾಜ್ಯಕ್ಕೆ ಬರೋಕ್ಕಿಂತ ಮುಂಚೆಯೇ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ನುಗ್ಗಿದ್ರು. ಗೆರಿಲ್ಲಾ ಮಾದರಿಯಲ್ಲಿ ಅಟ್ಯಾಕ್ ಮಾಡಿದ್ರು. ಹೇಗೆ ಅಟ್ಯಾಕ್ ನಡೀತು ಅಂತಂದ್ರೆ, ಶಹಜಹಾನ ಸೇನೆ ಎದ್ದುವೋ ಬಿದ್ದುವೋ ಸತ್ತುವೋ ಉಳಿದುವೋ ಅಂತ ತಮ್ಮ ಪ್ರಾಣ ಉಳಿಸಿಕೊಳ್ಳಿಕ್ಕೆ ಶಸ್ತ್ರಗಳನ್ನು ಬಿಟ್ಟು ಓಡ್ಲಿಕ್ಕೆ ಶುರು ಮಾಡಿ ಒಂದಷ್ಟು ಜನರು ಹಿಡ್ಕೊಂಡು ಬಂದು ರಾಣಿ ಕರುಣಾವತಿ ಏನ್ ಮಾಡಿದ್ರು ಗೊತ್ತಾ, ತನ್ನ ಎದುರುಗಡೆ ನಿಲ್ಲಿಸಿಕೊಂಡು ಅವ್ರ ಮೂಗುಗಳನ್ನು ಕತ್ತರಿಸಿದ್ರು. ಮೂಗು ಕತ್ತರಿಸಿದ ಪ್ರಕರಣ ಗೊತ್ತಲ್ಲ ರಾಮಾಯಣದಲ್ಲಿ. ಹಂಗೆ ಮೂಗನ್ನ ಕತ್ತರಿಸಿ ಶಹಜಹಾನ್ ಹತ್ರ ಕಳಿಸಿದ್ರು. ಅವ್ರ ಮೂಗನ್ನ ಕತ್ತರಿಸೋ ಮೂಗನ್ನು ತಗೊಂಡು ಊರಲ್ಲಿ ಓಡ್ತಾ ಇರ್ಬೇಕಾದಾಗ ಊರಲ್ಲಿ ಜನ ಕೇಳ್ತಿದ್ರಂತೆ, ಯಾರು ಹಿಂಗ್ ಮಾಡಿದ್ದು, ಯಾರು ಹಿಂಗ್ ಮಾಡಿದ್ದು? ಯಾರಿಗೂ ರಾಣಿ ಕರುಣಾವತಿ ಅಂತ ಗೊತ್ತಿಲ್ಲ. ಅದಕ್ಕೆ ಅವಳ ಹೆಸರು 4 ಕಾಟ್ನೆ ವಾಲಿ ರಾಣಿ ಅಂತಾನೆ ಆಗುತ್ತೆ. 4 ಕಡೆಯ ರಾಣಿ ಅಂತಾನೆ ಕರೀತಾರೆ ಉತ್ತರ ಭಾರತದಲ್ಲಿ. ರಾಣಿ ಕರುಣಾವತಿ. ನನ್ ಯಾವುದೇ ಪಠ್ಯ ಪುಸ್ತಕದಲ್ಲೂ ರಾಣಿ ಕರುಣಾವತಿ ಇಲ್ಲ. ನಮ್ಮ ಎಲ್ಲ ಪಠ್ಯ ಪುಸ್ತಕದಲ್ಲೂ ಶಹಜಹಾನ್ ಇದ್ದಾನೆ, ಆದ್ರೆ ರಾಣಿ ಕರುಣಾವತಿ ಇಲ್ಲ. ಮಿತ್ರ, ಇಬ್ರಾಹಿಂ ಲೋಧಿ ಆಕ್ರಮಣ ಮಾಡಲಿಕ್ಕೆ ಅಂತ ತನ್ನ ದೊಡ್ಡ ಸೇನೆ ತೆಗೆದುಕೊಂಡು ಬಂದ. ಸ್ವತಃ ಅವನು ಆನೆಯನ್ನು ಕೂತ್ಕೊಂಡಿದ್ದ. ಅವನು ವಿರುದ್ಧ ಹೋರಾಟಕ್ಕೆ ಅಂತ ಹೋದ ರಾಣಾ ಸಂಘ, ರಜಪೂತರ ದೊರೆ. ರಾಣಾ ಸಂಘನಿಗೆ ಒಂದು ಕಣ್ಣಿರಲಿಲ್ಲ ಹೋರಾಟ ಮಾಡುವಾಗ. ಆದ್ರೆ ಒಂದು ಹೋರಾಟ ಹೆಂಗಿತ್ತು ಅಂತಂದ್ರೆ, 5 ಗಂಟೆಗಳ ನಿರಂತರ ದಾಳಿಯಲ್ಲಿ ಇಬ್ರಾಹಿಂ ಲೋಧಿ ಆನೆಯಿಂದ ಕೆಳಗಿಟ್ಟು ಅವನು ಹಿಂದೆ ಓಡೋಗ್ಬೇಕಾದಂತ ಪರಿಸ್ಥಿತಿ ಬಂತು ಇಬ್ರಾಹಿಂ ಲೋಧಿ. ಆದ್ರೆ ಈ 5 ಗಂಟೆಗಳ ಹೋರಾಟದಲ್ಲಿ ಒಂದು ಕೈಯಿನ ಒಂದು ಕಾಲನ್ನು ಕೂಡ ರಾಣಾ ಸಂಘ ಕಳ್ಕೊಂಡ್ಬಿಟ್ಟ. ಮೊದಲೇ ಒಂದು ಕಣ್ಣಿರಲಿಲ್ಲ, ಈಗ ಒಂದು ಕಣ್ಣಿಗೆ ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ. ಅವತ್ತು ಎಲ್ಲ ಯುದ್ಧವನ್ನು ಗೆದ್ದ ನಂತರ ಓಡೋಗಿರೋ ಸಂಭ್ರಮವನ್ನು ಆಚರಿಸಿದ ನಂತರ ನೆಕ್ಸ್ಟ್ ಡೇ ತನ್ನ ಸಾಮ್ರಾಜ್ಯಕ್ಕೆ ಬರಬೇಕು, ಸಿಂಹಾಸನಕ್ಕೆ ಏರಬೇಕು. ಅವನು ಸಿಂಹಾಸನದ ಹತ್ರ ಹೋಗದೆ ಕೂತಿರೋ ಜನ ಇರ್ತಾರಲ್ಲ ಅವ್ರ ಜೊತೆ ಹೋಗಿ ಕೂತ್ಬಿಟ್ಟ ನೆಲದ ಮೇಲೆ. ಎಲ್ಲರೂ ಗಾಬರಿಯಾದರು. ಮಹಾರಾಜರ ನೆಲದ ಮೇಲೆ ಕೂತಿದ್ದಾರೆ ಅಂದ್ರೆ ಅವನಿಗೆ ಎತ್ತಿದ್ಕೊಂಡು ಏನ್ ಹೇಳಿದಂತೆ ಗೊತ್ತಾ, ಭಗ್ನಗೊಂಡಿರುವ ಮೂರ್ತಿಗೆ ಪೂಜೆ ಆಗಬಾರದು, ಹೀಗಾಗಿ ನನಗೆ ಪೂಜೆ ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲ, ಬೇರೆ ಮಹಾರಾಜನ ಆರಿಸ್ಕೊಳ್ಳಿ ಅಂತಂದ್ರೆ ಒಬ್ಬ ರಜಪೂತರ ಒಬ್ಬ ಸೇನಾ ನಾಯಕ ಏನ್ ಹೇಳಿದಂತೆ ಗೊತ್ತಾ, ನೀವು ಭಗ್ನಗೊಂಡಿರ್ಬೋದು, ಆದರೆ ಭಗ್ನಗೊಳ್ಳಬಹುದಾಗಿರುವಂತಹ ಈ ಭಾರತದ ಗೌರವವನ್ನ ನೀವು ಉಳಿಸಿಕೊಟ್ಟಿದ್ದೀರಾ, ಹೀಗಾಗಿ ನೀವೇ ನಮ್ಮ ಮಹಾರಾಜರು ಅಂತ ರಾಣಾ ಸಂಘನನ್ನ ವಾಪಸ್ ಕೂಡಿಸಲಾಯಿತು. ಇದು ರಾಣಾ ಸಂಘ. ಎಲ್ಲಿ ಕೇಳಿದ್ದೀವಿ ನಾವು? ಇವನ್ನೆಲ್ಲ ಕೇಳದ ಪರಿಣಾಮವಾಗಿ ಹೆಂಗಾಗಿದ್ದೀವಿ ಅಂತಂದ್ರೆ, ಎಲ್ಲಾದ್ರೂ ಆಕ್ರಮಣ ಆಯ್ತು ಭಾರತದ ಮೇಲೆ ಅಂತಂದ್ರೆ ನಮ್ಗೆ ಎಷ್ಟು ವಿಮಾನ ಬಿತ್ತು? ಯುದ್ಧ ಅಂದ್ರೆ ವಿಮಾನ ಬೀಳ್ತಕ್ಕಂಥ, ಯುದ್ಧ ಅಂದ್ರೆ ಬಾಂಬುಗಳು ಬೀಳ್ತವೆ. ಅಮೆರಿಕ ನೋಡಿಲ್ಲ, ಜಗತ್ತಿನ ಶ್ರೀಮಂತ ರಾಷ್ಟ್ರ, ಎಷ್ಟು ವಿಮಾನ ಬಿದ್ದಿತ್ತು ಅಮೆರಿಕದ್ದು. ಹಂಗಂತ ಅಮೆರಿಕ ಸೋತಿದೆ ಅಂತ ಅನ್ಕೊಂಡಿದ್ದೀರಾ? ಅಮೆರಿಕ ಹೇಳುತ್ತೆ 3 ವಾರದಲ್ಲಿ ಇರಾನ್ ಜೊತೆ ಮುಗಿಸ್ತೀನಿ ನಾನು ಅಂತ. ಅಮೆರಿಕ ಕಾನ್ಫಿಡೆಂಟ್ ಅಲ್ಲಿ ಯಾಕೆ ಹೇಳುತ್ತೆ ಅಂತಂದ್ರೆ, ಸ್ಟ್ರಾಟಜಿಕಲಿ ಕಳ್ಕೊಳ್ಳೋದಿರುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಅಂತ.
ಬೇರೆ ಯಾರಾದ್ರೂ ಕೆಲಸ ಮಾಡಿದಾರ? ಹೌದು ಮಾಡಿದ್ದಾರೆ ಅಂತಂದ್ರೆ ಹಂಗಿದ್ರೆ ನಾವು ಮಾಡ್ತೀವಿ ಕೊಡಿ. ಬೇರೆ ಯಾರಾದ್ರೂ ಮಾಡಿದಾರ? ಇಲ್ಲ ಕಣ್ರ, ಯಾರ ಹತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಖುಷಿ ಆಗ್ಬಿಡ್ತಾರಂದ್ರು, ಹಂಗಿದ್ರೆ ನಾವೇ ಮಾಡ್ತೀವಿ ಕೊಡಿ ಅಂತ. ಏನ್ ಚಂದ. ನನ್ನ ದೇಶಕ್ಕೆ ಬಂದು ಒಂದು ಕೆಲಸ ಹೇಳಿ, ಈ ಕೆಲಸ ಮಾಡ್ತೀರೇನ್ರೋ? ನಮ್ಮ ಹುಡುಗರು ಪ್ರಶ್ನೆ ಕೇಳ್ತಾರೆ. ಬೇರೆ ಯಾರಾದ್ರೂ ಮಾಡಿದಾರಾ? ಹೌದು, ಪಕ್ಕದ ಕಾಲೇಜಲ್ಲಿ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಕೊಡ್ರಲ್ಲ, ಇಲ್ಲಿ ಯಾಕೆ ಬಂದಿದೆ ಕೆಲಸ? ಅವ್ರ ಹತ್ರ ಮಾಡಿಸ್ಕೊಡಿ. ಪಾಪ ತಗೊಂಡು ಹೋದ್ರು ನಿಮ್ಗೆ ಹೇಳ್ಬೋದು ಅಂತ ಡೌಟ್ ಇಲ್ಲ. ಇಲ್ಲ ಕಣ್ರೋ, ಬೇರೆ ಯಾವ ಹತ್ರನೂ ಮಾಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಅಂತಂದ್ರೆ ಹಂಗಿದ್ರೆ ನಮ್ಮ ಹತ್ರನೂ ಆಗಲ್ಲ ದಿವಸ. ಇನ್ನು ಯಾಕೆ ತಗೊಂಡು ಹಿಂಗಾದ್ರೆ ಹೆಂಗ್ರಿ? ಹೊಸ ಪೀಳಿಗೆ ಹೇಗೆ ಬರ್ಬೇಕು ಗೊತ್ತೇನು? ಹೊಸ ಪೀಳಿಗೆ ಹೇಗಿರಬೇಕು ಅಂತಂದ್ರೆ ಯಾವ ಸವಾಲನ್ನು ಸ್ವೀಕರಿಸಬಲ್ಲಂತ ಹೊಸ ಪೀಳಿಗೆ ಬೇಕು. ಭಾರತ ಅಂತ ಸವಾಲನ್ನು ಸ್ವೀಕರಿಸಬಲ್ಲಂತ ಹೊತ್ತಲ್ಲಿ ನಿಂತಿದೆ ಇವತ್ತು. 12 ವರ್ಷಗಳ ಹಿಂದೆ ಭಾರತದ ಎಕನಾಮಿಕಲ್ ಸ್ಥಿತಿ ಹೆಂಗಿತ್ತು ಗೊತ್ತಾ? ಫ್ರೆಜೈಲ್ 5 ಕಂಟ್ರಿ ಅಂತ ಕರೀತಿದ್ರು. ಫ್ರೆಜೈಲ್ 5 ಕಂಟ್ರಿ ಅಂದ್ರೆ ಏನ್ ಗೊತ್ತಾ? ಜಗತ್ತಿನ ಎಕಾನಮಿ ಏನಾದ್ರೂ ರಿಸೆಷನ್ಗೆ ಹೋದ್ರೆ ಮೊದಲು ನಾಶಗೊಳ್ಳುವ 5 ರಾಷ್ಟ್ರಗಳಲ್ಲಿ ಭಾರತವೂ ಒಂದು ಅಂತ. ಇವತ್ತೆಲ್ಲಿಗೂ ಗೊತ್ತಾ? ನಾನು ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ ಇವತ್ತಿನ ಭಾರತ, 4th ರಿಚೆಸ್ಟ್ ಕಂಟ್ರಿ. ನಾನು 6 ತಿಂಗಳು ಬಿಟ್ಟು ಬಂದ್ರೆ, ಗೊತ್ತಿಲ್ಲ ನನಗೆ ಯುದ್ಧದ ಪರಿಣಾಮ ಹೇಗಿರ್ಬೋದು ಅಂತ, ಬಟ್ ಇನ್ನೊಂದು 6 ತಿಂಗಳು ಬಿಟ್ಟು ಬಂದ್ರೆ ಭಾರತ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗಿರುತ್ತೆ. ಇದು ಭಾರತದ ಸ್ಥಿತಿ. ಅಮೆರಿಕ, ಚೀನಾ ಬಿಟ್ರೆ ನೆಕ್ಸ್ಟ್ ಶ್ರೀಮಂತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಭಾರತ ಅನ್ಬೋದು. ಆಫ್ಟರ್ ಕರೋನಾ ಅತ್ಯಂತ ವೇಗವಾಗಿ ಡೆವಲಪ್ ಆಗ್ತಾ ಇರುವಂತ ಎಕಾನಮಿ, ವೇಗವಾಗಿ ಡೆವಲಪ್ ಆಗ್ತಾ ಇರೋ GDP ಯಾರದ್ದು ಅಂದ್ರೆ ಅದು ಭಾರತದ್ದು. ಮಿತ್ರ, ಭಾರತವನ್ನ ಹಾವಾಡಿಗರ ದೇಶ ಅಂತ ಕರೀತಿದ್ರು, ಹೌದು ತಾನೆ? ನೀವು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ಬ್ರಿಟಿಷರು ನಮ್ಮನ್ನ ಆಡ್ಕೊಳ್ತಾ ಇದ್ರು, ಹಾವಾಡಿಗರ ದೇಶ ಇದು, ದಡ್ಡರ ದೇಶ ಇದು ಅಂತ. ಈ ದೇಶ ನಾವು ಫಿನ್ಟೆಕ್ ಗೆ ಅಡಾಪ್ಟ್ ಆಗಬೇಕು, ಈ ದೇಶ UPI ಸಿಸ್ಟಮ್ ಅನ್ನು ಬಳಸಬೇಕು ಅಂತಂದಾಗ ಸದನದಲ್ಲೇ ಚರ್ಚೆ ಆಗಿತ್ತು. ಹಳ್ಳಿ ಜನ ದಡ್ಡರಿರ್ತಾರೆ, ಸಿಟಿ ಜನ ಬುದ್ಧಿವಂತರು. ಹಳ್ಳಿ ಜನ ಗೊತ್ತಾಗೋದಿಲ್ಲ, ಅವ್ರಿಗೆ ಮೊಬೈಲ್ ಯೂಸ್ ಮಾಡೋದು ಗೊತ್ತಿಲ್ಲ, ಹಳ್ಳಿಗಳಲ್ಲಿ ಇಂಟರ್ನೆಟ್ ಇಲ್ಲ, ಮೊಬೈಲ್ ಅಲ್ಲಿ ಬ್ಯಾಂಕ್ ಮಾಡಿಕೊಟ್ರೆ ಹೇಗೆ ಯೂಸ್ ಮಾಡ್ತಾರೆ, ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ನೀವು ಅಂತ ಸಂಸತ್ನಲ್ಲಿ ಗಲಾಟೆ ಆಗಿತ್ತು. ಆದ್ರೆ ಭಾರತ ಮುಂದಿನ 4 ವರ್ಷಗಳಲ್ಲಿ ಹೆಂಗೆ ಶಿಫ್ಟ್ ಆಯ್ತು ಅಂತಂದ್ರೆ, ಸಿಟಿಯಲ್ಲಿ ಯಾರು UPI ಬಳಸ್ತಾರೋ ಇಲ್ವೋ ಗೊತ್ತಿಲ್ಲ, ನಿಪ್ಪಾಣಿಯಲ್ಲಿ ತರಕಾರಿ ಮಾರುವ ಹೆಣ್ಣು ಮಗಳು ಕೂಡ ಒಂದು UPI ಇಟ್ಟುಕೊಂಡು ಇಲ್ಲಿ ದುಡ್ಡು ನನ್ನ ಅಕೌಂಟಿಗೆ ಹೋಗಿ ಅಂತ ಹೇಳುವ ಮಟ್ಟಿಗೆ ಹೇಳೋದಲ್ಲ. ತಮಾಷೆ ಮಾಡ್ತಿದ್ದೆ, ಇಟ್ಸ್ ಫ್ಯಾಕ್ಟ್. ತಮಾಷೆ ಅನ್ನಿಸ್ಬೋದು ನಿಮಗೆ. ನಾನು ಬೆಂಗಳೂರಿಂದ ಮನೆಯಿಂದ ಹೊರಬರ್ಬೇಕಾದ್ರೆ ಈಗ ನನಗೆ ಜೇಬೇ ಇಲ್ಲ, ಜೇಬೇ ಇಟ್ಕೊಂಡಿಲ್ಲ, ಯಾಕಂದ್ರೆ ದುಡ್ಡೇ ಬೇಕಾಗಿಲ್ಲ. ಮೊಬೈಲ್ ಒಂದಿದ್ರೆ ಕೈಯಲ್ಲಿ ಸಾಕು, ನೀವು ಎಲ್ಲಿ ಬೇಕಿದ್ರು ಹೋಗ್ಬೋದು, ಯಾರಿಗಾದ್ರೂ ದುಡ್ಡು ಕೊಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇರ್ತೀವಿ ನಾವು. ನಾನು ಬೆಂಗಳೂರು ನನ್ನ ಮನೆಯಿಂದ ಆಚೆ ಬರ್ಬೇಕಾದ್ರೆ ಒಂದು ಬಸವ ತಗೊಂಡ್ಬಂದ ಒಬ್ಬ. ಬಸವ ಗೊತ್ತಲ್ಲ, ಮನೆಗೂ ತಗೊಂಡು ಹೋಗ್ತಾರೆ. ನನ್ನ ಜೇಬಲ್ಲಿ ದುಡ್ಡಿರಲಿಲ್ಲ, ಅದನ್ನು 10 ರೂಪಾಯಿ ಕೊಡಬೇಕು ಅಂತ ನನಗೆ, ಆದ್ರೆ ಜೇಬಲ್ಲಿ ದುಡ್ಡಿಲ್ಲ. ಏನ್ ಹೇಳ್ತಾ ನೋಡೋಣ ಅಂತ ನಾನು ಹೇಳಿದೆ, ಜೇಬಲ್ಲಿ ದುಡ್ಡಿಲ್ಲ ಕಣ, ದುಡ್ಡೇ ಇಟ್ಕೊಳ್ಳಲ್ಲ ಈಗ, ಎಲ್ಲ UPI ಸಿಸ್ಟಮ್ ಅಂದ್ರೆ ಏನಂತ ಗೊತ್ತಾ? ಹಣೆ ಮೇಲೆ QR ಕೋಡ್. ಬಸವನ ಹಣೆ ಮೇಲೆ QR ಕೋಡ್, ಅದನ್ನ ಇಟ್ಕೊಂಡು ತಿರುಗಾಡ್ತಾನ ಅವನು. ಅವನಿಗೆ ಗೊತ್ತಿದೆ ದೇವಸ್ಥಾನದ ಹುಂಡಿಗಳ ಮೇಲೆ QR ಕೋಡ್. ಇನ್ನು ಒಂದೇ ಒಂದು ಕಡೆ ನಾನು ನೋಡ್ಲಿಲ್ಲ ಅಂತಂದ್ರೆ ಪುರೋಹಿತರ ತಟ್ಟೆ ಮೇಲೆ QR ಕೋಡ್ ಬರಲಿಲ್ಲ. ಅಂಡ್ ಯು ಕ್ಯಾನಾಟ್ ಸೇ ನೋ. ಬರ್ಬೋದು, ಯಾವತ್ತೋ ಒಂದಿನ ಅದು ಬರ್ಬೋದು, ನೀವು ಡೈರೆಕ್ಟ್ ಅಕೌಂಟ್ಗೆ ಹಾಕಿ ಸರ್ ನೀವು ತಟ್ಟೆಗೆ ಹಾಕ್ತೀರಾ ಅಂತ. ಇದು ಸಾಧ್ಯತೆ ಇದೆ ಅಂತ. ಇಷ್ಟು ಬೇಗ ಫಿನ್ಟೆಕ್ ನಾವು ಇಷ್ಟನ್ನ ಅಡಾಪ್ಟ್ ಮಾಡ್ಕೊಂಡಿದ್ದ ಮಿತ್ರ. ಬರೀ ನಾವು ಮಾತ್ರ ಅಲ್ಲ, ಇವತ್ತು ಭಾರತದ UPI ನ ಸಿಂಗಾಪುರ್ ಕೇಳ್ತಿದೆ, ಭಾರತದ UPI ಸಿಸ್ಟಮ್ ಅನ್ನ ಜಪಾನ್ ಕೇಳ್ಕೊಳ್ತಿದೆ. ಇದನ್ನ ಹೆಂಗೆ ಅಡಾಪ್ಟ್ ಮಾಡಿದ್ರಿ, ಜನ ಬಳಸ್ಕೊಳ್ಳುವಂತೆ ಹೇಗೆ ಮಾಡಿದ್ರಿ ಅನ್ನೋದನ್ನ ನೀವು ನಮ್ಗೆ ಹೇಳಿಕೊಡಿ, ನಾವು ಇಲ್ಲೂ ಕೂಡ ಇದೇ ಸಿಸ್ಟಮ್ ತರಬೇಕು ಅಂತಿದೀವಿ ಅಂತ ಭಾರತದ ಸಿಸ್ಟಮ್ ಅನ್ನ ಜಗತ್ತು ಕೇಳುವಂತಾಗಿದ್ದಿಲ್ಲ. ಇದು ಇವತ್ತಿನ ಭಾರತ, ಇದು ಭಾರತದ ಶಕ್ತಿ. ಇವತ್ತಿನ ಭಾರತದ ಮಿಲಿಟರಿ ಪವರ್, ಜಗತ್ತಿನಲ್ಲಿ ಅತ್ಯಂತ ಬೇಗ ಯುದ್ಧ ಮುಗಿದಿರೋದು ಅಥವಾ ಭಾರತದ ಅತ್ಯಂತ ವೇಗವಾಗಿ ಮುಗಿದಿರೋ ಯುದ್ಧ ಯಾವುದು ಅಂತ 1971 ನಲ್ಲಿ. ಅವಾಗ ಇವತ್ತಿನ ಬಾಂಗ್ಲಾದೇಶ ಕೂಡ ಪಾಕಿಸ್ತಾನವೇ ಆಗಿತ್ತು. ಅವತ್ತು ಪಾಕಿಸ್ತಾನದೊಂದಿಗೆ ಯುದ್ಧ ಆಯಿತು. 16 ಡೇಸ್ ನಲ್ಲಿ ಯುದ್ಧ ಮುಗಿತು. ಪಾಕಿಸ್ತಾನದ 93,000 ಸೈನಿಕರು ಶರಣಾಗತರಾದರು. ಆ ಪಾಕಿಸ್ತಾನವನ್ನು ಡಿವೈಡ್ ಮಾಡಿ ಒಂದು ಬಾಂಗ್ಲಾದೇಶ ಅಂತ ಆಯ್ತು, ಇದು ಪಾಕಿಸ್ತಾನ ಅಂತ ಆಯ್ತು. 16 ದಿನದಲ್ಲಿ ಮುಗಿದು ಯುದ್ಧ. ಐ ಥಾಟ್ ನನ್ನ ಲೈಫ್ ನಲ್ಲಂತೂ ಆ ಯುದ್ಧ ನೋಡ್ಲಿಕ್ಕೆ ಸಿಗಲಿಲ್ಲ, ಅದಕ್ಕಿಂತ ಚಿಕ್ಕ ಸಮಯದಲ್ಲಿ ಮುಗಿಯೋ ಯುದ್ಧ ಈ ಲೈಫ್ ನಲ್ಲಿ ನಡೆಯಕ್ಕಿಲ್ಲ ಅಂತ. ಆದ್ರೆ ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತು. ಮೊದಲನೇ ದಿನ ನಾವು ಅಟ್ಯಾಕ್ ಮಾಡಿದ್ವಿ ಪಾಕಿಸ್ತಾನದ 9 ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ. ಅದರ ಒಳಗೆ ನುಗ್ಗಿ ನಾವು ಹೇಳಿದ ಜಾಗದಲ್ಲಿ ಹೋಗ್ಬಿಟ್ಟು ಮಿತ್ರ, ಎಂತ ಪ್ರಿಸೈಸ್ ಅಟ್ಯಾಕ್ ಗೊತ್ತಾ?
ಇವತ್ತು ನಮ್ಮ ಹತ್ರ ಇರೋ ಬ್ರಹ್ಮೋಸು ನಾವು ಇಲ್ಲಿಂದ ಬಿಡ್ತೀವಿ ಅಂತ ಹೇಳಿ ಎಲ್ಲಿ ಕಳಿಸಿದೀವೋ ಅಲ್ಲಿಗಿಂತ 50 ಕಿಲೋಮೀಟರ್ ಆಚೆ ಬೀಳಲ್ಲ, ಅಲ್ಲಿಗಿಂತ 20 ಕಿಲೋಮೀಟರ್ ಆಚೆ ಬೀಳಲ್ಲ, ಅಲ್ಲಿಗಿಂತ 10 ಮೀಟರ್ ಆಚೆಗೂ ಬೀಳೋದಿಲ್ಲ. ಅಲ್ಲಿಗೆ 2 ಅಡಿ ಜಾಗದಲ್ಲಿ ಪರ್ಫೆಕ್ಟ್ ಆಗಿ ಹೋಗಿ ಬೀಳುವಂತ ಪ್ರಿಸೈಸ್ ಅಟ್ಯಾಕ್ ಮಾಡಬಲ್ಲಂತ ಸಾಮರ್ಥ್ಯ ಇವತ್ತು ಭಾರತದ್ದು. ಮೊದಲನೇ ಅಟ್ಯಾಕ್ ಮಾಡಿದ್ವಿ, ನಾವು ಹೇಳಿದ್ವಿ ನೀವು ಸೈಲೆಂಟ್ ಆಗಿದ್ರೆ ಎಲ್ಲಿಗೆ ನಿಲ್ಲಿಸ್ತೀವಿ. ಪಾಕಿಸ್ತಾನ ಸೈಲೆಂಟ್ ಆಗಿರಕ್ಕೆ ಆಗುತ್ತೆ, ಅದು ಡ್ರೋನ್ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತು. ಭಾರತ ಡ್ರೋನ್ಗಳನ್ನು ತಡೀತು. ತುಂಬಾ ಡ್ರೋನ್ ಕಳಿಸ್ತಿದೆ ಅಂತ ಗೊತ್ತಾದಾಗ ಭಾರತ ಏನ್ ಮಾಡ್ತು, ಡ್ರೋನ್ ಕಳಿಸೋ ಲಾಂಚ್ ಪ್ಯಾಡ್ ನೇ ನಾಶ ಮಾಡ್ತೀವಿ ಅಂತ 11 ಪಾಕಿಸ್ತಾನದ ಏರ್ ಬೇಸ್ ಅನ್ನು ಧ್ವಂಸಗೊಳಿಸಿತು. ಒಂದು ಏರ್ ಬೇಸ್ ಅಟ್ಯಾಕ್ ಆಗಲೇ ಇಲ್ಲ ಅಂತ ಹೇಳಿತ್ತು, ಮುರಿದ್ನ ಏರ್ ಬೇಸ್. ಆ ಮುರಿದ್ನ ಏರ್ ಬೇಸ್ ಅನ್ನ ಪಾಕಿಸ್ತಾನ ಮೊನ್ನೆ ಟೋಟಲಿ ಕ್ಲೋಸ್ ಮಾಡಿದೆ. ಇದನ್ನ ರಿಪೇರಿ ಆಗುವ ಸ್ಥಿತಿಯಲ್ಲಿಲ್ಲ ಅಂತ ಕ್ಲೋಸ್ ಮಾಡಕ್ಕೆ ಪಾಕಿಸ್ತಾನ ಅಂದು ಧ್ವಂಸ ಮಾಡಿದ್ವಿ 11 ಏರ್ ಬೇಸ್ ನ. ಇಷ್ಟಾದ್ಮೇಲೂ ಪಾಕಿಸ್ತಾನ ಗಲಾಟೆ ಮಾಡುತ್ತೆ ಅಂತ ಗೊತ್ತಾದಾಗ ವಾಟ್ ಇಂಡಿಯಾ ಡಿಡ್, ಬ್ರಹ್ಮೋಸ್ ಮಿಸೈಲ್ ನ ಪಾಕಿಸ್ತಾನ ಎಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಇಟ್ಟಿತ್ತೋ ಆ ಗುಡ್ಡದ ಮೇಲೆ ಅಟ್ಯಾಕ್ ಮಾಡಿಸಿದ ನಂತರ ಪಾಕಿಸ್ತಾನ ಗೋಗರದು ಅಮೆರಿಕ ಕಾಲಿಗೆ ಬಿದ್ದು ಹೆಂಗಾರು ಮಾಡಿ ನನ್ನ ಸೇವ್ ಮಾಡಿಬಿಡಿ, ಉಳಿಸ್ಬಿಡಿ ಅಂತ ಕೇಳಿಕೊಂಡು 4ನೇ ದಿನ ಇನ್ನು ಮುಗದೇ ಇರಲಿಲ್ಲ. ಅಷ್ಟೊತ್ತಿಗೆ ಭಾರತದ ಎದುರಿಗೆ ಶರಣಾಗತವಾಯಿತು ಅಂತಂದ್ರೆ ಈ ದೇಶದ ಇವತ್ತಿನ ಮಿಲಿಟರಿ ಸ್ಟ್ರೆಂತ್ ಎಂತದ್ದಿರ್ಬೋದು ಯೋಚನೆ ಮಾಡಿರ್ತಾರೆ. ಇದ್ರೆ ಭಾರತದ ಮಿಲಿಟರಿ ಸ್ಟ್ರೆಂತ್ ಬಗ್ಗೆ ಇಡೀ ಜಗತ್ತು ಅಚ್ಚರಿ ವ್ಯಕ್ತಪಡಿಸ್ತಾ ಇದೆ. ಆ ಥರದ ಮಿಲಿಟರಿ ಸ್ಟ್ರೆಂತ್ ಇವತ್ತು ನಮ್ದು. ಇವತ್ತು ಭಾರತದ ನೀವು ಯಾವ ಫೀಲ್ಡ್ ಅಲ್ಲಿ ನೋಡಿದಾಗಲೂ ಕೂಡ ಹೇಗೆ ಭಾರತ ಅಗಾಧವಾಗಿ ಬೆಳೀತಾ ಇದೆ ಅಂತಂದ್ರೆ ಇವತ್ತು ಭಾರತೀಯರು ನಾನು ಭಾರತದವರು ಅಂತ ಹೇಳಿಕೊಳ್ಳಲಿಕ್ಕೆ ನಾಚಿಕೊಳ್ಳಬೇಕಾದಂತ ಸ್ಥಿತಿ ಇಲ್ಲ. ಜಗತ್ತಿನ ಮುಂದೆ ಎದೆ ಎತ್ತಿ ನಿಲ್ಬಹುದು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಿದೆ. ನಾವು ಇಸ್ರೇಲ್ಗೆ ಬಹಳ ಕ್ಲೋಸ್ ಫ್ರೆಂಡ್. ಯಾಕೆಂತಂದ್ರೆ ಇಸ್ರೇಲ್ ನಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್. ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡಬೇಕೆಲ್ಲ ಶಸ್ತ್ರ ಕಳಿಸೋದು ಇಸ್ರೇಲ್. ನಾವು ಚೈನಾ ಜೊತೆ ಯುದ್ಧ ಮಾಡ್ತೀವಿ, ಗಲಾಟೆ ಆಗ್ತಿದೆ ಅಂತ ಗೊತ್ತಿದ್ದಾಗ ಇಸ್ರೇಲ್ ಹೇಳುತ್ತೆ ನಾನು ಇದೀನಿ ನಿಮ್ಮ ಜೊತೆ, ನೀನೇನ್ ತಲೆ ಕೆಡಿಸ್ಕೋಬೇಡ ಅಂತ. ನಮ್ ಕ್ಲೋಸ್ ಫ್ರೆಂಡ್. ಹಿಂಗಾಗಿ ನಾವು ಇಸ್ರೇಲ್ ಜೊತೆ ಇರ್ತೀವಿ. ಹಾಗಂತ ಇರಾನ್ ವಿರೋಧಿಗಳ ಹಂಗೇನಿಲ್ಲ ರೀ. ನಿನ್ನೆ ಈ ದೇಶದ ವಿದೇಶಾಂಗ ಸಚಿವರು ಇರಾನಿನ ವಿದೇಶಾಂಗ ಸಚಿವರ ಜೊತೆ ಮಾತಾಡಿದ್ದಾರೆ, ಅರಾಬ್ ಜೊತೆ ಮಾತಾಡಿದ್ದಾರೆ. ನೋಡು ನನ್ಗೆ ಗೊತ್ತಿಲ್ಲ, ಗೊತ್ತಿದ್ದು ಹೊಡೆದಿದೆಯೋ ಗೊತ್ತಿಲ್ಲದೆ ಹೊಡೆದಿದೆಯೋ, ನಂದೊಂದು ಹಡಗನ್ನ ಹೊಡೆದಾಕಿದೆಯಾ, ಆದ್ರೆ ಇನ್ನೊಂದು ಹಡಗನ್ನ ಹೊಡೆಯುವಂತಿಲ್ಲ. ನಾನು ಇದುವರೆಗೂ ಯುದ್ಧಕ್ಕೆ ಎಂಟರ್ ಆಗಲಿಲ್ಲ. ನೋಡು ಯೋಚನೆ ಮಾಡುವಂತ ಇರಾನ್ ತಕ್ಷಣ ಏನಿದೆ ಗೊತ್ತಾ, ನಾನು ಭಾರತದ ಹಡಗು ಯಾವುದಿದೆಯೋ ಅದ್ರ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ ಹೇಳಿ ತಕ್ಷಣ 2 ಹಡಗುಗಳನ್ನ ಭಾರತಕ್ಕೆ ಕಳಿಸಿಕೊಟ್ಟಿದೆ, ಬಿಟ್ಟು ಕೊಟ್ಟಿದೆ. ಭಾರತದ ಹಡಗು ಸೇಫ್ ಆಗಿ ಭಾರತದ ದಡವನ್ನು ಮುಟ್ಟಿದೆ. ಅಮೆರಿಕದ ಹಡಗು ಕೂಡ ದಡ ಮುಟ್ತಾ ಇಲ್ಲ. ಇದು ಭಾರತದ ಹೊಸ ತಾಕತ್ತು. ಯಾಕೆ ಜಗತ್ತು ಗೌರವಿಸ್ತಾರೆ ನಿಮಗೆ? ಯಾಕೆ ಗೌರವಿಸ್ತಾರೆ ಅಂದ್ರೆ ಭಾರತದ ಒಳಗೆ ಒಂದು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಅದ್ಭುತವಾದ ಶಕ್ತಿ ಇದೆ. ಈ ಶಕ್ತಿಯನ್ನ ಇವತ್ತು ನಾವು ವಾಪಸ್ ಅನಾವರಣಗೊಳಿಸಿಕೊಳ್ಬೇಕಾಗಿದೆ. ಬಟ್ ದೇರ್ ಇಸ್ ಅ ಪ್ರಾಬ್ಲಮ್ ಏನು ಅಂತಂದ್ರೆ ಇಷ್ಟೆಲ್ಲ ಶಕ್ತಿಯನ್ನ ಕೇಳುತ್ತೀವಲ್ಲ, ಮನೆಗೆ ಹೋದ್ಮೇಲೆ ಎಲ್ಲ ಶಕ್ತಿಯನ್ನ ನುಂಗ್ ಹಾಕಿಬಿಡಬಲ್ಲಂತ ಒಂದು ವಸ್ತು ನಮ್ಮ ಕೈಯಲ್ಲಿದೆ. ನಂಗೆ ಬಹಳ ಬೇಜಾರಾಗ್ತದೆ. ನಾನು ಮೊಬೈಲ್ ವಿರೋಧಿ ಅಲ್ಲ ರೀ, ಮೊಬೈಲ್ ಬಳಸಲೇಬೇಡಿ ಅಂತ ನಾನು ಹೇಳೋದಿಲ್ಲ. ಆದ್ರೆ ಮೊಬೈಲ್ ಹೆಂಗ್ ಮಾಡಿಟ್ಬಿಟ್ಟಿದೆ ನಮ್ಗೆ ಅಂತಂದ್ರೆ ಈ ಬ್ರೈನ್ ಇದೆಯಲ್ಲ, ಈ ಬ್ರೈನ್ ಫ್ರಂಟಲ್ ಪೋರ್ಷನ್ ನ ಮೊಬೈಲ್ ತಿಂದು ಹಾಕ್ಬಿಡ್ತಾ ಇದೆ. ನಮ್ಮ ಇಮ್ಯಾಜಿನೇಷನ್ ಸೆಂಟರ್ ಆಫ್ ಫ್ರಂಟಲ್ ಬ್ರೈನ್ ಅದನ್ನ ತಿಂದು ಹಾಕ್ತಾ ಇರೋದ್ರ ಪರಿಣಾಮ ಏನಾಗಿದೆ ಗೊತ್ತಾ? ನಮ್ಮ ಹುಡುಗರಿಗೆ ಎನರ್ಜಿ ಅನ್ನೋದು ಸತ್ತು ಹೋಗಿದೆ. ನಾವೆಲ್ಲ ಕಾಲೇಜಲ್ಲಿ ಇರ್ಬೇಕಾದಾಗ 8ನೇ ಪೀರಿಯಡ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರು ಇನ್ನೊಂದು 4 ಪೀರಿಯಡ್ ಕೂತ್ಕೊಂಡು ಹೋಗ್ಬೋದಿತ್ತು ಅಂತ ಎನರ್ಜಿ ಇರ್ತಿತ್ತು. ಇವತ್ತು ನೋಡ್ಬೇಕು 2ನೇ ಪೀರಿಯಡ್ 5ನೇ ಪೀರಿಯಡ್ ಬಂದ್ಬಿಡ್ತಾ ಇನ್ನೂ 6 ಪೀರಿಯಡ್ ಇದೆಯಾ. ಅಯ್ಯೋ, ನಾನು ಕಾಲೇಜುಗಳಿಗೆ ಸ್ಕೂಲ್ಗಳಿಗೆ ಹೋಗ್ತೀನಲ್ಲ, ನಾನು ಹುಡುಗರಿಗೆ ಹೇಳ್ತೀನಿ ಏನ್ ಮಾತಾಡಬೇಕು ಅಂತ ಪ್ರಿನ್ಸಿಪಲ್ ಒಂದ್ಸಲ ಕೇಳಿದ್ರು ಅಂತ. ಅವ್ರು ಹೇಳ್ತಾರೆ ಚಕ್ರವರ್ತಿ ಮಾತಾಡಿ ಪರವಾಗಿಲ್ಲ, ಏನಾದ್ರು ಮಾತಾಡಿ ನಾನು ಕೇಳ್ತೀನಿ. 99% ಜನ ಏನ್ ಹೇಳ್ತಾರೆ ಗೊತ್ತಾ? ಸರ್ ನಮ್ಮ ಹುಡುಗರಿಗೆ 20 ನಿಮಿಷ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್, ಸ್ವಲ್ಪ ಕಾನ್ಸಂಟ್ರೇಷನ್ ಹೇಳಿ ಸರ್ ಅವರಿಗೆ ಅಂತ. ಕಾನ್ಸಂಟ್ರೇಷನ್ ಹೇಳಿ ಬಿಡುವಂಥದ್ದಲ್ಲ ರೀ. ಕಾನ್ಸಂಟ್ರೇಷನ್ ಒಂದು ವಿಚಾರದ ಮೇಲೆ ಆಸಕ್ತಿ ಹುಟ್ಟಿಸ್ಕೊಡೋದ್ರಿಂದ ಆಗುವಂಥದ್ದು. ನನಗೆ ಗೊತ್ತಿಲ್ಲ ನೀವು ಗಮನಿಸಿದಿರೋ ಇನ್ನು, ನನಗೆ ಓದೋದಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ನಾನು ಯಾವಾಗಲೂ ಒಂದು ಪುಸ್ತಕ ತಗೊಂಡು ಈ ಪುಸ್ತಕ ಓದ್ಲಿಕ್ಕೆ ಕೂತ್ಕೋತೀನಿ ಅಂದ್ರೆ ನನ್ನ ಜೊತೆ ಹುಡುಗರಿಗೆ ಗೊತ್ತು 6 hours 8 hours 10 hours ಆ ಪುಸ್ತಕ ಬಿಟ್ಟು ಪಕ್ಕಕ್ಕೆ ನೋಡಲ್ಲ. ಆ ಪುಸ್ತಕದಿಂದ ಒಳ್ಳೆ ವಿಚಾರ ಸಿಗ್ತಾ ಇದ್ರೆ ಕೀಪ್ ಎಂಜಾಯಿಂಗ್ ವಾಕ್, ಏನು ಅದ್ಭುತವಾಗಿದೆ ಅಂತ ಮುಗಿಸಿ ಹೇಳ್ಬೇಕಾದ್ರು ಓ ಅಂತ ಎದ್ದಿರ್ತೀನಿ, ಹೊಟ್ಟೆ ಹಸು ಆಗುತ್ತೆ. ಬಿಕಾಸ್ ಐ ಲೈಕ್ ದಟ್. ಆ ಕಾರಣಕ್ಕೋಸ್ಕರ
ಅದರ ಪರಿಣಾಮ ಏನು ಅಂತಂದ್ರೆ ಅದು ನನ್ನೊಳಗೆ ಒಂದು ಅಮೂಲಾಗ್ರವಾದ ಬದಲಾವಣೆ ತರುತ್ತೆ. ಇವತ್ತಿನ ಮಕ್ಕಳಿಗೆ ಏನು ಗೊತ್ತಾ, ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಕೂರಿಸುತ್ತೆ ಕೊಡಲ್ವಲ್ಲ. ಈ ಮೊಬೈಲಿಗೆ ನೋಟಿಫಿಕೇಶನ್ ಅಂತ ಬಿಟ್ಟಿದ್ದಾರೆ. 99% ವಾಟ್ಸ್ಆಪ್ ನೋಟಿಫಿಕೇಶನ್ ಆನ್ ಇರುತ್ತೆ, 99% ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಆನ್ ಇರುತ್ತೆ. ಇವತ್ತಿನ ಹುಡುಗರು ಬೆಳೆದ್ಬಿಟ್ಟಿರೋದ್ರಿಂದ ಫೇಸ್ಬುಕ್ ನೋಟಿಫಿಕೇಶನ್ ಆಗಿರಲ್ಲ, ಅದು ಅಮ್ಮನ ಮೊಬೈಲ್ ಆನ್ ಇರುತ್ತೆ ಅಷ್ಟೇ. ನಮ್ಮ ಅಮ್ಮ ಫೇಸ್ಬುಕ್ ಗೀಕ್ ಇರುತ್ತೆ, ಅದ್ರ ನಾವು ಇನ್ಸ್ಟಾಗ್ರಾಮ್. ಮಜಾ ಏನು ಅಂದ್ರೆ ಒಂದು ಕಾಲೇಜ್ ಹೋದಾಗ ಒಂದು ಹುಡುಗಿ ಕೇಳ್ತು ನನಗೆ, ಸರ್ ಈ ಮೊಬೈಲ್ ನೋಡೋ ಗೀಳು ತಪ್ಪಿಸ್ಕೊಳ್ಳೋದು ಹೆಂಗೆ? ನಾನಂದ್ರೆ ಒಂದು ಕೆಲಸ ಮಾಡಮ್ಮ, ನೀನ್ ಮೊಬೈಲ್ ಇಟ್ಕೊಂಡು ಓದ್ಲಿಕ್ಕೆ ಕೂತ್ಕೋತಿಯಲ್ಲ, ಅದು ನೋಟಿಫಿಕೇಶನ್ ಬಂದ ತಕ್ಷಣ ನೋಡ್ಬೇಕು ಅನ್ಸುತ್ತಲ್ಲ, ನೋಡಿದ ತಕ್ಷಣ ನೀನು ಅದು ನೋಡಿ ಆನ್ಸರ್ ಮಾಡ್ತಿಲ್ಲ, ಅಲ್ಲಿಂದಲೂ ಆನ್ಸರ್ ಬರುತ್ತೆ. ನೀನು ಹೀಗೆ ಆನ್ಸರ್ ಅಲ್ಲಿಂದ ಬರೋದು. ಈಗಂತೂ ವಾಟ್ಸಪ್ ಅಲ್ಲಿ ಟೈಪಿಂಗ್ ಅಂತ ಬರುತ್ತೆ. ಟೈಪಿಂಗ್ ಅಂತ ಬರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಅವ್ನ ಪಕ್ಕಕ್ಕೆ ಮಲ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಟೈಪಿಂಗ್ ಅಂತ ಬರೋದ್ರಿಂದ ನಾವು ನೋಡ್ತಾ ಕೂತಿರ್ತೀವಿ, ಈಗ ಬರುತ್ತೆ ಈಗ ಬರುತ್ತೆ, ಬುದ್ಧಿವಂತ ನೋಡಿ ನಮ್ಮನ್ನು ಡೈವರ್ಟ್ ಮಾಡ್ಬೇಕಷ್ಟೇ. ಆ ಮೊಬೈಲ್ ನಾವು ಇಟ್ಟಿರ್ತೀವಿ. ನಾನು ಹೇಳಿದ್ರೆ ಒಂದು ಕೆಲಸ ಮಾಡು, ನೋಟಿಫಿಕೇಶನ್ ಬಂದ್ರೆ ಪ್ರಾಬ್ಲಮ್, ಈ ಮೊಬೈಲ್ ನ ತೆಗೆದುಕೊಂಡು ಪಕ್ಕದ ರೂಮ್ದಲ್ಲಿ ನೀವು ಓದೋ ಕೂತ್ಕೋ. ನಾನು ಅನ್ಕೊಂಡೆ ದಿಸ್ ಇಸ್ ದ ಬೆಸ್ಟ್ ಆನ್ಸರ್ ಪಾಸಿಬಲ್, ಇದಕ್ಕಿಂತ ಒಳ್ಳೆ ಆನ್ಸರ್ ಯಾರು ಕೊಡ್ತಾರೆ ಅಂತ. ಒಂದು ವಾರದಲ್ಲಿ ಹುಡುಗಿ ಫೋನ್ ಬಂತು, ಸರ್ ಮೊದಲೇ ಚೆನ್ನಾಗಿತ್ತು ಸರ್, ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಏನು, ಮೊದಲು ನೋಟಿಫಿಕೇಶನ್ ಬಂದ್ರೆ ಮೊಬೈಲ್ ನೋಡ್ತಾ ಇದ್ದೆ, ಈಗ ಪಕ್ಕದ ರೂಮಲ್ಲಿ ಮೊಬೈಲ್ ಇರುತ್ತಲ್ಲ, ಈಗ ಬಂದಿರ್ಬೋದೇನೋ ಅನ್ಕೊಂಡು ಇದ್ರ ಮೇಲೆ ಆಸಕ್ತಿನೇ ಇಲ್ಲದಂಗ ಹೋಗಿದೆ ಅಂತ. ಯಾವ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡೋದ, ಯಾವ ಹೊಸ ಪೀಳಿಗೆ ಸೃಷ್ಟಿ ಮಾಡೋದ, ತನ್ನ ಮೇಲೆ ತನಗೆ ಹಿಡಿತವಿಲ್ಲದ ಒಂದು ವ್ಯಕ್ತಿಯನ್ನ ತಗೊಂಡು ದೇಶವನ್ನು ಕಟ್ಟುವಂತ ಏನು ಹೇಳೋದು? ನಮ್ಮೆಲ್ಲ ಹಿಡಿತ ಹೆಂಗಿರ್ಬೇಕು ಗೊತ್ತಾ? ಈ ಕೆಲಸ ಮಾಡ್ಲಿಕ್ಕೆ ನಿಂತೆ ಅಂದ್ರೆ ಮಾಡಲಿ ನಿಂತ ತಾಕತ್ತೇ ಇಲ್ಲ ನಮಗೆ. ತಾಕತ್ತು ಬೇರೆಯವ್ರನ್ನ ಫೈಟ್ ಮಾಡೋದು ಬೇಕಾಗಿರೋದಲ್ಲ, ತನ್ನನ್ನು ತಾನು ಫೈಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ತಾಕತ್ತು ಬೇಕಾಗಿದೆ. ಅಂತ ಒಬ್ಬೊಬ್ಬ ಹುಡುಗನು ಅದ್ಭುತವನ್ನು ಸಾಧಿಸಲ್ಲ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಲ್ಡ್ ನಲ್ಲಿ ಅಮೆರಿಕ ಮುಂದಿದೆ, ಚೈನಾ ಮುಂದಿದೆ, ಜಗತ್ತಲ್ಲಿ ಎಲ್ಲರಿಗಿಂತ ವೇಗವಾಗಿ ಹೋಗ್ತಿದ್ದಾರೆ ಅಂತಂದ್ರೆ ಈ ಫೀಲ್ಡ್ ಒಬ್ಬ ದೊಡ್ಡ ಸೈಂಟಿಸ್ಟ್ ಏನ್ ಹೇಳ್ತಾನೆ ಗೊತ್ತಾ? ಇಂಡಿಯಾ ಏನು ಬಹಳ ಹಿಂದೆ ಇಲ್ಲ ರೀ. ಇಂಡಿಯಾ ಎಷ್ಟು ವೇಗವಾಗಿ ಈ ಟ್ರೈನ್ ಹಿಡ್ಕೊಂಡಿದೆ ಅಂತಂದ್ರೆ ಇನ್ನು 6 ರಿಂದ 8 ತಿಂಗಳೊಳಗೆ ಭಾರತ ಜಗತ್ತಿನ ಇತರೆ ರಾಷ್ಟ್ರಗಳ ಸಮಕ್ಕೆ ಬಂದು ನಿಂತು ಬಿಡುತ್ತೆ. ಭಾರತದ ವೇಗ ಅಷ್ಟಿದೆ, ಹುಷಾರು ಅಂತ ಯಾರ ಮೇಲೆ ನಂಬಿಕೆ ಇದೆ ಹೇಳೋದು? ನನ್ನ ಮೇಲೆ ಮತ್ತು ನಿಮ್ಮ ಮೇಲೆ ನಂಬಿಕೆಯಿಂದ ಹೇಳೋದು. ಈ ನಂಬಿಕೆಯನ್ನು ಉಳಿಸಿಕೊಂಡು ರಾಷ್ಟ್ರವನ್ನ ಕಟ್ಟಬೇಕಾಗಿರೋ ಹೊಣೆಗಾರಿಕೆ ಇದೆಯಲ್ಲ, ಅದು ನಮ್ಮ ಮೇಲಿದೆ. ಇವತ್ತು ಇಡೀ ಜಗತ್ತು ಪಕ್ಕದಕ್ಕೆ ಹೋಗಿದೆ. ಒಂದ್ ಕಡೆ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ, ಒಂದ್ ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಯುದ್ಧ ಮಾಡ್ತಿದೆ, ಒಂದ್ ಕಡೆ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಇಡೀ ಮುಸ್ಲಿಂ ವರ್ಲ್ಡ್ ಸೇರ್ಕೊಂಡು ಒದ್ದಾಡ್ತಾ ಇದೆ. ಎಲ್ಲ ಕಡೆಯಲ್ಲಿ ಯುದ್ಧ ನಡೀತಾ ಇರಬೇಕಾದಾಗ ಈ ಯುದ್ಧದ ನಡುವೆ ಎರಡೂ ಪಾರ್ಟಿಗಳಿಗೂ ಶಾಂತವಾಗಿರೋ ಅಂತ ಹೇಳ್ಬೋದಾಗಿರುವ ಸಾಮರ್ಥ್ಯಗಳು ನಮಗೆ ಮಾತ್ರ, ಭಾರತಕ್ಕೆ ಮಾತ್ರ ಸಾಮರ್ಥ್ಯ ಇರೋದು. ಯಾಕೆ ಅಂದ್ರೆ ಅಲೆಕ್ಸಾಂಡರ್ನಿಗೆ ಪಾಠ ಹೇಳಿದ ಗುರುವಿನಿಂದ ಇವತ್ತಿನವರೆಗೂ ಇಂಥ ಗುರು ಸ್ವರೂಪಿಗಳು ಭಾರತದಲ್ಲಿ ಸದಾಕಾಲ ಇರೋದ್ರಿಂದ ಭಾರತ ಇಂಥ ಸಾಮರ್ಥ್ಯವನ್ನು ಗಳಿಸಿಕೊಂಡಿದೆ, ಉಳಿಸಿಕೊಂಡಿದೆ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತಂದ್ರೆ ಈ ಸಾಮರ್ಥ್ಯವನ್ನು ಅರಿತುಕೊಳ್ಳಿ. ಭಾರತ ಅಂತಂದಾಗ ನಾನು ಆ ಭಾರತದ ಪ್ರಜೆ ಎನ್ನುವಂತ ಆ ಗೌರವವನ್ನು ಮನಸ್ಸಿನಲ್ಲಿ ಬಲವಾಗಿ ಮೂಡಿಸಿಕೊಂಡು ಅದಕ್ಕೆ ತಕ್ಕಂತೆ ಬದುಕಿ ಅಂತ. ನೀವು ರಸ್ತೆಯಲ್ಲಿ ಓಡಾಡ್ತಾ ಇರಬೇಕಾದಾಗ ನೀವು ಯಾರು ಅಂತ ಕೇಳಿದ್ರೆ ನಾನು ಇಂಥ ಮನೆತನದವಳು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀವಲ್ಲ. ನಮ್ಮಪ್ಪ ಬಾಡಿ ಗ್ರೇಟ್ ಮನುಷ್ಯ ಆಗಿದ್ರೆ ನಾನು ಅವ್ರ ಮಗಳು ಗೊತ್ತಾ, ಹಿಂಗಿರ್ಬೋದು. ಇಮ್ಯಾಜಿನ್ ಮಾಡಿ, ಸಚಿನ್ ತೆಂಡೂಲ್ಕರ್ ಮಗಳು ಸ್ಕೂಲಿಗೆ ಹೋದಾಗ ಹಿಂಗೆ ಹೇಳ್ಕೊಡ್ಬೋದು, ನಮ್ಮಪ್ಪ ಸಚಿನ್ ತೆಂಡೂಲ್ಕರ್ ಹೇಳ್ಕೊಳ್ಳೋದಿಲ್ವೋ? ಆಬ್ವಿಯಸ್ಲಿ ತಂದೆ ಗ್ರೇಟ್ ಆಗಿದ್ರೆ ಬಹಳ ಖುಷಿ ಅನ್ಸುತ್ತೆ. ಅಂಡ್ ಬಿ ಪ್ರೌಡ್. ನನ್ನ ಪೂರ್ವಜರು ಎಂಥವರು ಅಂತಂದ್ರೆ ಜಗತ್ತಿನ ಜನಕ್ಕೆ ಒಳಿತಾಗಲಿ ಅಂತ ಪ್ರಾರ್ಥಿಸಿದ ವಿಶ್ವಾಮಿತ್ರ ನನ್ನ ಪೂರ್ವಜ. ನನ್ನ ಪೂರ್ವಜ ಯಾರು? ವಸಿಷ್ಠ ನನ್ನ ಪೂರ್ವಜ, ವಾಮನ ನನ್ನ ಪೂರ್ವಜ. ನನ್ನ ಪೂರ್ವಜರು ಎಂಥ ಶ್ರೇಷ್ಠ ಜನ ಅಂತಂದ್ರೆ ಇಡೀ ಜಗತ್ತು ಅವರನ್ನು ನೋಡಿ ತಲೆಬಾಗಿ ನಮಸ್ಕರಿಸ್ತಾ ಇತ್ತು. ಅಂತ ಪೂರ್ವಜರ ಸಾಲಿಗೆ ಸೇರಿದ ನಾನು ಅಂತ ಹೆಮ್ಮೆ ಪಟ್ಟು ಕಾಲರ್ ಟೈಟ್ ಮಾಡ್ಕೊಂಡು ಹೇಳಬೇಕಾದ ಸ್ಥಿತಿ ಇದೆಯಲ್ಲ, ಅದನ್ನು ಗಳಿಸ್ಕೊಳ್ಬೇಕು. ಬರೀ ಗಳಿಸ್ಕೊಂಡ್ರೆ ಆಗಿಲ್ಲ, ಅದಕ್ಕೆ ತಕ್ಕಂತೆ ನಡೆದಾಡಬೇಕಾಗಬೇಕು ಅಂತ. ನೀವು ರಸ್ತೆಯಲ್ಲಿ ನಡೆದಾಡಬೇಕಾದ್ರೆ, ಕ್ಲಾಸ್ ರೂಮ್ನಲ್ಲಿ ಕೂತಿರ್ಬೇಕಾದ್ರೆ, ಎಕ್ಸಾಮ್ ಬರೆಯುವಾಗ ನೀವು ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿ. ನನ್ನ ಭಾರತದ ಗೌರವಕ್ಕೆ ಒಂದಿನಿಗೂ ಧಕ್ಕೆ ಬರದಂತೆ ನಾನು ನಡ್ಕೊಳ್ತೀನಿ ಅನ್ನೋ ಭಾವವನ್ನ ಮನಸ್ಸಿಗೆ ಚೆನ್ನಾಗಿ ತುಂಬಿ, ಈ ಮನಸ್ಸಿಗೆ ಇದನ್ನು ತುಂಬಿದಾಗ ಇಡೀ ಜಗತ್ತು ಅಂಥದ್ದೇ ಕಾಣುತ್ತೆ. ಹೇಗೆ ಒಂದು ಟಿಕೆಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ರೆ ಬಂದವರೆಲ್ಲರೂ ಟಿಟಿ ತರ ಕಾಣ್ತಿರ್ತಾರೋ, ಹಂಗೆ ಮನಸ್ಸಿನಲ್ಲಿ ಭಾರತದ ಗೌರವವನ್ನೇ ತುಂಬಿಕೊಂಡು ಕೂತ್ರೆ
ಭಾರತದ ಶ್ರೇಷ್ಠ ಸಂಗತಿಗಳು ಕಾಣಲಿಕ್ಕೆ ಶುರುವಾಗುತ್ತೆ. ಈ ಭಾರತ ಮತ್ತೆ ವಿಶ್ವಗುರುತ್ವದ ಪಟ್ಟವನ್ನು ಏರಲಿಕ್ಕೆ ಸಿದ್ಧವಾಗುತ್ತೆ. ಟೈಮ್ ಬಂದಿದೆ, ಬಹಳ ದೂರ ಇಲ್ಲ. ಯು ಆರ್ ಆಲ್ ಲಕ್ಕಿ. ನಾನು ಇಂಜಿನಿಯರಿಂಗ್ ಮುಗಿಸಿ ಇಷ್ಟು ವರ್ಷ ಆದ್ಮೇಲೆ ಭಾರತದ ಈ ವೈಭವವನ್ನು ನೋಡ್ತಾ ಇದ್ದೀನಿ. ನೀವು ಡಿಗ್ರಿ ಕಾಲೇಜಿನಲ್ಲಿ ಇರುವಾಗಲೇ ಭಾರತದ ಈ ವೈಭವವನ್ನು ನೋಡ್ಲಿಕ್ಕೆ ಸಿಗ್ತಾ ಇದೆ. ನೀವು ನಿಜವಾಗ್ಲೂ ಆ ದೃಷ್ಟಿಯಿಂದ ಲಕ್ಕಿಗಳು. ಆದರೆ ಬರೀ ನೋಡೋದಾಗಲಿಲ್ಲ, ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಬೇಕಾಗಿರುವ ಪ್ರಯತ್ನವನ್ನ ನೀವು ಮಾಡಬೇಕಾಗಿದೆ. ಬಹಳ ಬೇಗ ನನ್ನ ಭಾರತ ಆ ಪ್ರಯತ್ನವನ್ನ ಮಾಡಿ ಜಗತ್ತಿಗೆ ಮಾರ್ಗದರ್ಶನ ಮಾಡುವ ಸ್ಥಳದಲ್ಲಿ ನಿಲ್ಲುತ್ತೆ ಅಂತ ಅತ್ಯಂತ ಪ್ರೀತಿಯಿಂದ ಆಶಿಸ್ತಾ ಹಾರೈಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದಕಗಳಿಗೆ ಸಮರ್ಪಿಸ್ತೀವಿ. ಎಲ್ಲ ಹೆಣ್ಮಕ್ಳು ಇದ್ದೀರಿ, ಒಂದ್ಸಲ ಭಾರತ ಮಾತೆ ಹೇಳ್ತೀರಿ, ಹೌದಾ? ತಾಕತ್ತಿರಬೇಕು, ನಿಮ್ಮ ಒಳಗೆ ಆ ಭಾವ ಇರಬೇಕು. ಎಸ್, ನಾನು ಭಾರತದವಳು, ನನ್ನ ತಾಯಿಗೆ ಜೈಕಾರ ಅಂತ. ಎರಡೂ ಕೈಗಳನ್ನು ಗಾಳಿ ಬೀಸಿದ ಜೈಕಾರ ಕೊಡಿ. ಭಾರತ